ನಮಸ್ತೆ ಕರ್ನಾಟಕ. ಈ ಸಂಜೆ ನ್ಯೂಸ್ ಅರ್ಪಿಸುವ ವಿನೂತನ ಕಾರ್ಯಕ್ರಮ ಈ ಸಂಜೆ ಸ್ಪೆಷಲ್ಗೆ ಸ್ವಾಗತ. ಸಮಾಜಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂಥ ವಿಷಯಗಳ ಕುರಿತಾಗಿ ಸಮಗ್ರವಾದಂಥ ಚರ್ಚೆ ಇದಾಗಿರುತ್ತೆ. ಶಿಕ್ಷಣ. ಒಮ್ಮೆ ಒಬ್ಬ ಜ್ಞಾನಿ ಹೇಳಿದಂಥ ಮಾತು ನೆನಪಾಗುತ್ತೆ. ಒಂದು ಸಮಾಜದ ಪ್ರಗತಿ ಯಾವುದ್ರ ಮೇಲೆ ಅವಲಂಬಿತವಾಗಿರುತ್ತೆ ಅಂದರೆ ಆ ಒಂದು ಸಮಾಜದ ಶಿಕ್ಷಣದ ಪ್ರಗತಿಯ ಮೇಲೆ ಅವಲಂಬಿಸಿರುತ್ತೆ ಅಂತ ಹೇಳಲಾಗುತ್ತೆ. ನೀವೇನಾದರೂ ಹಿಂದೂ ಧರ್ಮವನ್ನು ನೋಡಿದಾಗ ಒಬ್ಬ ವ್ಯಕ್ತಿಯ ಜೀವನದಲ್ಲಿ 4 ಪುರುಷಾರ್ಥಗಳು ಅಂತ ಹೇಳಲಾಗುತ್ತೆ. 4 ಪುರುಷಾರ್ಥಗಳು ಅಂದರೆ ಒಬ್ಬ ವ್ಯಕ್ತಿ 4 ಹಂತಗಳಲ್ಲಿ ಜೀವನವನ್ನು ನಡೆಸ್ತಾನೆ ಅಂತ. ಆ 4 ಪುರುಷಾರ್ಥಗಳು ಯಾವುದು ಅಂದರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಇಲ್ಲಿ ಧರ್ಮ ಅಂದರೆ ಯಾವುದೋ ಹಿಂದೂ ಧರ್ಮ ಅಲ್ಲ, ಯಾವುದೋ ಇಸ್ಲಾಂ ಧರ್ಮ ಅಲ್ಲ. ಇಲ್ಲಿ ಧರ್ಮ ಅಂತ ಹೇಳಿದಾಗ ಮೀನಿಂಗ್ ಏನು ಅಂತ ಕೇಳಿದ್ರೆ ರೈಚಿಯಸ್ನೆಸ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್ ಅಂತ ಹೇಳಲಾಗುತ್ತೆ. ಸದಾಚಾರ ಮತ್ತು ನೈತಿಕ ಮೌಲ್ಯಗಳು ಅಂತ ಹೇಳಲಾಗುತ್ತೆ. ಇಂಥ ಸದಾಚಾರ ಮತ್ತು ನೈತಿಕ ಮೌಲ್ಯಗಳನ್ನು ಕಲ್ಪಿಸುವಂಥದ್ದು, ಕಲಿಸುವಂಥದ್ದು ವಿದ್ಯಾರ್ಥಿಗಳಿಗೆ ಯಾವುದು ಅಂತ ಕೇಳಿದ್ರೆ ಅದುವೇ ಶಿಕ್ಷಣ. ಇಂಥ ಪ್ರಾಥಮಿಕ ಶಿಕ್ಷಣದ ಕುರಿತಾಗಿ ನಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಇಬ್ಬರು ಅತಿಥಿಗಳು ಈ ದಿನ ನಮ್ಮೊಂದಿಗಿದ್ದಾರೆ ಸ್ಟುಡಿಯೋದಲ್ಲಿ. ಮೊದಲಿಗೆ ರಾಜ್ಕುಮಾರ್ ಸರ್ ಅವರು, ನಿವೃತ್ತ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ. ವೆಲ್ಕಮ್ ಟು ದಿ ಶೋ ಸರ್. ಎರಡನೇದಾಗಿ ನಾಗೇಂದ್ರ TC ಅವರು, ಪ್ರಣವಸ್ಯ ಅಕಾಡೆಮಿಯ ಫೌಂಡರ್ ಮತ್ತು CEO ಆಗಿ ಕೆಲಸ ಮಾಡ್ತಿರುವಂಥವ್ರು. ವೆಲ್ಕಮ್ ಟು ದಿ ಶೋ ಸರ್. ನಮಸ್ಕಾರ. ನಾವು ಕಾನ್ಸ್ಟಿಟ್ಯೂಷನಲ್ಲಿ 22 ಭಾಗಗಳನ್ನಾಗಿ ಡಿವೈಡ್ ಮಾಡಲಾಗಿತ್ತು. ಅದರಲ್ಲಿ 4th ಪಾರ್ಟ್ ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ರಾಜ್ಯ ನೀತಿ ನಿರ್ದೇಶಿತ ತತ್ವಗಳು, DPSP ಅಂತ ಹೇಳ್ತೀವಿ. ಅಲ್ಲಿಗೆ ರಾಜ್ಯಗಳಿಗೆ ಅಥವಾ ಸ್ಟೇಟ್ ಸರ್ಕಾರಗಳಿಗೆ ನಿರ್ದೇಶನವನ್ನು ಕೊಡಲಾಗುತ್ತೆ. ಆರ್ಟಿಕಲ್ 45 ಏನಂತ ಹೇಳಲಾಗಿತ್ತು ಅಂದರೆ ಸಂವಿಧಾನ ಜಾರಿಗೊಂಡ 10 ವರ್ಷಗಳ ಒಳಗಾಗಿ 14 ವರ್ಷ, ಇವತ್ತಿಗೆ ಹೆಂಗೆ 6ರಿಂದ 14 ವರ್ಷ ಅಂತ ಹೇಳ್ತೀವಿ, ಅವತ್ತಿಗೆ 6ರಿಂದ 14 ವರ್ಷ ಅಂತ ಇರಲಿಲ್ಲ, 14 ವರ್ಷವರೆಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕಲ್ಪಿಸುವಂಥ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡಲಾಗಿತ್ತು, ರಾಜ್ಯಗಳಿಗೆ ನಿರ್ದೇಶನವನ್ನು ಕೊಡಲಾಗಿತ್ತು. ಬಟ್ ಕಾರಣಾಂತರಗಳಿಂದ ಅದು ಜಾರಿಗೊಳ್ಳಿಲ್ಲ. ಆದರೆ ಈ ಶಿಕ್ಷಣದ ಹಕ್ಕು, ಶಿಕ್ಷಣ ಮತ್ತು ಕರ್ನಾಟಕ ಇವೆರಡಕ್ಕೂ ಕೂಡ ಅವಿನಾಭಾವ ಸಂಬಂಧ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ ಇವತ್ತಿಗೆ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕು ಅಂತ ಡಿಕ್ಲೇರ್ ಮಾಡಲಾಯಿತು ಅಂದರೆ ಅದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕೇಸ್ ಆಗಿತ್ತು ಅಂದರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕೇಸ್ ಆಗಿತ್ತು. ಇವತ್ತಿಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್ ಆಗಿರುವಂಥ ಯಾರು, ನೀವು ಪರಮೇಶ್ವರ್ ಅವರನ್ನ ನೋಡಿದಾಗ ಅದೇ ಪರಮೇಶ್ವರ್ ಅವರಿಗೆ ಸೇರಿದಂಥ ಮೆಡಿಕಲ್ ಕಾಲೇಜ್ ಯಾವುದು ಅಂದರೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್. 1990ರ ದಶಕದಲ್ಲಿ ಮೀರತ್ತಿನ ಒಬ್ಬರು ಮಹಿಳೆ, ಮೋಹಿನಿ ಜೈನ್ ಅನ್ನುವಂಥ ಮಹಿಳೆ, ಅವತ್ತಿಗೆ ಮೆಡಿಕಲ್ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತೇಳಿ ತುಮಕೂರಿಗೆ ಬರ್ತಾರೆ. ಆಗ ಕೇಳ್ಕೊಳ್ಳಾಗುತ್ತೆ. ಆದರೆ ಆಕೆಗೆ ಗೌರ್ಮೆಂಟ್ ಕೋಟಾದಡಿ ಸೀಟ್ ಸಿಗಲ್ಲ. ಆಕೆ ಮತ್ತು ಆಕೆಯ ತಂದೆ ಇಬ್ಬರು ಕೂಡ ಅಷ್ಟು ಹಣವನ್ನು ಕೊಟ್ಟು, ಮ್ಯಾನೇಜ್ಮೆಂಟ್ ಕೋಟಾದಡಿ ಅಷ್ಟು ಹಣವನ್ನು ಕೊಟ್ಟು ಸೇರ್ಕೊಳ್ಳಿಕ್ಕಾಗಲಿಲ್ಲ. ಅವ್ರು ಹೋಗಿ ತುಂಬ ಕೇಳ್ಕೊಳ್ತಾರೆ, ಆದರೂ ಕೂಡ ಕಾಲೇಜಿಗೆ ಅಡ್ಮಿಷನನ್ನು ಮಾಡ್ಕೊಳ್ಳಿಲ್ಲ. ಅದಾದ್ಮೇಲೆ ಅವ್ರು ಏನಂತ ಚಾಲೆಂಜ್ ಮಾಡ್ತಾರೆ ಅಂದರೆ ಶಿಕ್ಷಣವನ್ನು ಪಡೆಯುವಂಥದ್ದು ನಮ್ಮ ಮೂಲಭೂತ ಹಕ್ಕು ಅಂತೇಳಿ ಅವ್ರು ಅದನ್ನು ಚಾಲೆಂಜ್ ಮಾಡ್ತಾರೆ. ಸೊ ಫೇಮಸ್ಲಿ 1992 ಅಲ್ಲಿ ಕ್ಯಾಪಿಟೇಷನ್ ಫೀ ಕೇಸ್ ಅಂತ ಹೇಳ್ತೀವಿ, ಅಥವಾ ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಕೇಸ್ ಅಂತ ಹೇಳಲಾಗುತ್ತೆ. ಅಂಡ್ ಆ ಒಂದು ಕೇಸಲ್ಲಿ ರೈಟ್ ಟು ಎಜುಕೇಷನ್ ಅನ್ನ ಮೂಲಭೂತ ಹಕ್ಕು ಅಂತೇಳಿ ಡಿಕ್ಲೇರ್ ಮಾಡಲಾಯಿತು. ಆದರೆ ಮಜಾ ಇರೋದೇ ಇಲ್ಲಿ. ಏನಕ್ಕೆ ಅಂದರೆ ಯಾವಾಗ ರೈಟ್ ಟು ಎಜುಕೇಷನ್ ಅನ್ನು ಫಂಡಮೆಂಟಲ್ ರೈಟ್ ಅಂತ ಡಿಕ್ಲೇರ್ ಮಾಡಲಾಯಿತು, ಈಗ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ನನಗೆ ಶಿಕ್ಷಣವನ್ನು ಕೊಡಿ, ಅದು ಪಡೆಯುವಂಥದ್ದನ್ನು ಮೂಲಭೂತ ಹಕ್ಕು ಅಂತ ಕೇಳಿದಾಗ ಡೆಫಿನೆಟ್ಲಿ ಯಾರು ಕಲ್ಪಿಸ್ಕೊಡ್ಲೇಬೇಕು ಅಂದರೆ ಸರ್ಕಾರಗಳು ಕಲ್ಪಿಸ್ಕೊಡ್ಲೇಬೇಕು. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ 20 ವರ್ಷ 25 ವರ್ಷದ ಬಂದರೆ ಓಕೆ, 40 ವರ್ಷ 45 ವರ್ಷ ಕಳೆದಿರುವಂಥ ವ್ಯಕ್ತಿ ಇಲ್ಲಪ್ಪ ಶಿಕ್ಷಣವನ್ನು ಪಡೆಯುವಂಥದ್ದನ್ನು ಮೂಲಭೂತ ಹಕ್ಕು, ನನಗೆ ಶಿಕ್ಷಣವನ್ನು ಕೊಡಿ ಅಂತ ಬಂದಾಗ ಸರ್ಕಾರಗಳು ಕೊಡಬೇಕಿತ್ತು. ಆ ಕಾರಣಕ್ಕೆ ಒಂದು ತಲೆನೋವು ಉಂಟಾಗುತ್ತೆ. ಸೊ ಇದೇ ಸಂದರ್ಭದಲ್ಲಿ 1993 ಉನ್ನಿಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಕೇಸಲ್ಲಿ ಏನಂತ ಜಡ್ಜ್ಮೆಂಟ್ ಅನ್ನು ಕೊಡಲಾಯಿತು ಅಂದರೆ ಶಿಕ್ಷಣ ಅಂದರೆ ಕಂಪ್ಲೀಟ್ ಅವ್ರು ಎಲ್ಲಿವರೆಗೂ ಬಯಸ್ತಾರಲ್ಲ ಅಲ್ಲಿವರೆಗೂ ಶಿಕ್ಷಣ ಅಲ್ಲ, 6ರಿಂದ 14 ವರ್ಷ ನಡುವೆ ಇರುವಂಥ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡ್ಕೊಳ್ಬೇಕು, ಇದು ಮೂಲಭೂತ ಹಕ್ಕು ಅಂತೇಳಿ ಉನ್ನಿಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಕೇಸಲ್ಲಿ ಡಿಕ್ಲೇರ್ ಮಾಡಲಾಗುತ್ತೆ. ಇದೆಲ್ಲರಿಗೂ ಗೊತ್ತಿರುವಂಥದ್ದು. ಇದಾದ ನಂತರ ಕಾನ್ಸ್ಟಿಟ್ಯೂಷನ್ಗೆ ತಿದ್ದುಪಡಿಯನ್ನು ತರಲಾಯಿತು. 86ನೇ ಸಂವಿಧಾನಾತ್ಮಕ ತಿದ್ದುಪಡಿ ಪ್ರಕಾರ ಆರ್ಟಿಕಲ್ 21A ಅನ್ನು ಆ್ಯಡ್ ಮಾಡಲಾಗುತ್ತೆ. ರೈಟ್ ಟು ಎಜುಕೇಷನ್ ಅನ್ನು ಕೊಡಲಾಯಿತು, ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಯಿತು. ಅದಾದಮೇಲೆ ಸರ್ವ ಶಿಕ್ಷಣ ಅಭಿಯಾನವನ್ನು ಲಾಂಚ್ ಮಾಡಲಾಗುತ್ತೆ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅನ್ನು ಜಾರಿಗೆ ತರಲಾಯಿತು 2009 ಅಂಡ್ ಅದು 2010 ಇಂಪ್ಲಿಮೆಂಟ್ ಆಗುತ್ತೆ. ಅದಾದ ನಂತರ ಇವತ್ತಿಗೂ ಕೂಡ ನೀವೇನಾದರೂ ಆ ಭಾರತವನ್ನು ನೋಡಿದಾಗ 68% ಜನ ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ಎಲ್ಲಿ ಶಿಕ್ಷಣವನ್ನು ಪಡಿತಿದ್ದಾರೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡಿತಿರುವಂಥದ್ದು. ಇವತ್ತಿಗೆ ಕೇವಲ 30ರಿಂದ 32% ವಿದ್ಯಾರ್ಥಿಗಳು ಮಾತ್ರ ಎಲ್ಲಿ ಅಂದರೆ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡಿತಿರುವಂಥದ್ದು. ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕಿಂತ ಮೊದಲು ಇನ್ನೊಂದು ರಿಪೋರ್ಟನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಯುಡೇಸ್ ಪ್ಲಸ್ ರಿಪೋರ್ಟ್ ಅಂತ ಕೇಳಿರ್ತೀರಾ. ಯುಡೇಸ್ ಪ್ಲಸ್ ರಿಪೋರ್ಟ್ ರೀಸೆಂಟಾಗಿ ಒಂದು ವರದಿಯನ್ನು ಪಬ್ಲಿಷ್ ಮಾಡುತ್ತೆ. ಸೊ ಆ ಒಂದು ವರದಿ ಪ್ರಕಾರ ಏನಿತ್ತು ಅಂದರೆ 2017-18ರಿಂದ 2021-22 ಈ 5 ಶೈಕ್ಷಣಿಕ ವರ್ಷಗಳೇನಿತ್ತು, ಈ 5 ಶೈಕ್ಷಣಿಕ ವರ್ಷಗಳ ಸಂದರ್ಭದಲ್ಲಿ ಏನಾಯಿತು ಅಂದರೆ ಭಾರತದಲ್ಲಿ ಒಟ್ಟು 10,94,543 ಶಾಲೆಗಳಿತ್ತು.
ಆದರೆ 5 ವರ್ಷಗಳಲ್ಲಿ 72,152 ಶಾಲೆಗಳನ್ನು ಮುಚ್ಚಲಾಯಿತು ಅಥವಾ ವಿಲೀನೀಕರಣಗೊಳಿಸಲಾಯಿತು. ಇವತ್ತಿಗೆ 10,22,386 ಶಾಲೆಗಳಿದೆ. ಅದೇ ಈ 5 ವರ್ಷಗಳ ಅವಧಿಯಲ್ಲಿ ಖಾಸಗಿ ವಲಯದಲ್ಲಿ ಎಷ್ಟು ಶಾಲೆಗಳು ಪ್ರಾರಂಭ ಆಯಿತು ಅಂದರೆ ಹೊಸದಾಗಿ 13,000ಕ್ಕಿಂತಲೂ ಹೆಚ್ಚು ಶಾಲೆಗಳು ಹೊಸದಾಗಿ ಪ್ರಾರಂಭ ಆಗುತ್ತೆ. ನೀವೇನಾದ್ರೂ ಕರ್ನಾಟಕದ ಡೇಟಾವನ್ನು ನೋಡಿದಾಗ 2023-24 ಈ ಒಂದು ವರ್ಷದಲ್ಲಿ ಸರ್ಕಾರಿ ಶಾಲೆಯಲ್ಲಿದ್ದಂಥ ಮಕ್ಕಳ ಸಂಖ್ಯೆ 2 ಲಕ್ಷ ಏನಾಗಿದೆ, ಕಡಿಮೆ ಆಗಿದೆ. ಸೊ ಈ ರೀತಿ ಎಲ್ಲ ನೋಡಿದಾಗ ಇವತ್ತಿಗೆ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಸರ್ಕಾರಿ ಶಾಲೆಗಳ ಗೋಳು ಕೇಳೋರಿಲ್ಲ, ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೊಳ್ತಿಲ್ಲ, ಸರ್ಕಾರಿ ಶಾಲೆಗಳನ್ನು ವಿಲೀನೀಕರಣ ಅಂತೇಳಿ ಮರ್ಜ್ ಮಾಡಿ ಮುಚ್ಚಲಾಗ್ತಿದೆ. ಅಷ್ಟೇ ಅಲ್ಲ, ಇನ್ನು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರ ವೇದನೆಯನ್ನು ಕೂಡ ಕೇಳೋರಿಲ್ಲ. ಈ ಎಲ್ಲ ವಿಷಯಗಳ ಕುರಿತಾಗಿ ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತಿಗೆ ಇಬ್ಬರು ಅತಿಥಿಗಳು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಅವರಿಬ್ಬರಿಗೆ ಮತ್ತೊಮ್ಮೆ ಸ್ವಾಗತ ಸರ್. ಧನ್ಯವಾದಗಳು. ಈಗ ಸರ್, ಮೊದಲನೇ ಪ್ರಶ್ನೆ ಏನಕ್ಕೆ ಅಂದರೆ, ಸರ್ಕಾರಿ ಶಾಲೆಗಳಿಗೆ ಹೋಗ್ಬೇಕು ಅಂತ ಬಂದಾಗ ಫಸ್ಟ್ ಏನನ್ನ ನೋಡ್ತಾರೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾರೆ, ನಿಜ. ಆದರೆ ಅದಕ್ಕಿಂತ ಮುಖ್ಯವಾಗಿ ಯಾರನ್ನ ನೋಡ್ತಾರೆ ಅಂದರೆ ಟೀಚರ್ಸನ್ನು ನೋಡ್ತಾರೆ, ಶಿಕ್ಷಕರನ್ನು. ಬಟ್ ಪ್ರಾಬ್ಲಮ್ ಏನು ಅಂದರೆ, ಇತ್ತೀಚೆಗೆ ಒಂದು ವರದಿಯನ್ನು ಪ್ರಕಟ ಮಾಡಲಾಯಿತು. ಆ ವರದಿ ಪ್ರಕಾರ 59,000ಕ್ಕೂ ಹೆಚ್ಚು ಶಿಕ್ಷಕರು ಆ ಒಂದು ಹುದ್ದೆಗಳೇನಿದೆ ಅಂದರೆ ವೇಕೆಂಟ್ ಇದೆ, ಇವತ್ತಿಗೂ ಕೂಡ ಖಾಲಿ ಇದೆ. ಏನಕ್ಕೆ ಶಿಕ್ಷಕರು ಅಂತ ಬಂದಾಗ, ಅದರಲ್ಲೂ ಕೂಡ ಪ್ರಾಥಮಿಕ ಶಿಕ್ಷಕರು ಅಂತ ಬಂದಾಗ ಏನಕ್ಕೆ ನೇಮಕಾತಿ ಮಾಡಲ್ಲ, ಅಂಡ್ ಮಾಡಿದ್ರು ಕೂಡ ಏನಕ್ಕೆ ಇಷ್ಟೊಂದು ವಿಳಂಬ ಮಾಡ್ತಾರೆ? ಶಿಕ್ಷಣ ಎಲ್ಲರಿಗೂ ಕೂಡ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಒಳ್ಳೆಯ ಶಿಕ್ಷಣವನ್ನು ಮತ್ತು ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲೂ ಇದೆ. ಜನಸಾಮಾನ್ಯರಿಂದ ಹಿಡಿದು ಸರ್ಕಾರದವರೆಗೂ ಕೂಡ ಆ ಜವಾಬ್ದಾರಿ ಇದೆ. ಡೆಫಿನೆಟ್ಲಿ ಆ ಶಿಕ್ಷಣವನ್ನು ಕೊಡಬೇಕಾದ್ರೆ ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಬಹಳ ಪ್ರಮುಖವಾಗಿ ಶಾಲೆಯಲ್ಲಿ ಕೊಡಬೇಕಾಗಿದೆ. ನಮ್ಮಲ್ಲಿ 3 ಹಂತದಲ್ಲಿ ಶಾಲೆಗಳು ನಡೀತಾ ಹೋಗ್ತವೆ. ಒಂದು ಸರ್ಕಾರಿ ವ್ಯವಸ್ಥೆ, ಎರಡನೇದು ಅನುದಾನ, ಸರ್ಕಾರ ಅನುದಾನ ಕೊಟ್ಟು ಖಾಸಗಿಯವರು ನಡೆಸ್ತಕ್ಕಂಥ ಶಾಲೆಗಳು, ಮೂರನೇದು ಏಡೆಡ್ ಸ್ಕೂಲ್ಸ್ ಅಂತ ಹೇಳ್ತೀವಿ, ಅನ್ಏಡೆಡ್ ಸ್ಕೂಲ್ಸ್, ಅನುದಾನ ರಹಿತವಾಗಿರತಕ್ಕಂಥ ಶಾಲೆಗಳು. ಈ 3 ಸೆಕ್ಟರ್ಗಳಲ್ಲಿ ಶಾಲೆ ನಡಿಬೇಕಾದ್ರೆ ಬಹಳ ಪ್ರಮುಖವಾಗಿ ಜನಸಾಮಾನ್ಯರ ನಿರೀಕ್ಷೆ ಮಾಡೋದೇನಪ್ಪಾ ಅಂದ್ರೆ, ಎಲ್ಲಿ ಒಳ್ಳೆ ಶಿಕ್ಷಣ ಸಿಗುತ್ತೆ ಅಲ್ಲಿ ಮಕ್ಕಳನ್ನ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಭೌತಿಕ ಪರಿಸರ ಚೆನ್ನಾಗಿರ್ಬೇಕು, ಶಾಲೆಯ ವಾತಾವರಣ ಚೆನ್ನಾಗಿರ್ಬೇಕು, ಅಲ್ಲಿ ವಿಷಯವಾರು ಶಿಕ್ಷಕರು ಶಾಲೆಯಲ್ಲಿ ಇರಬೇಕು ಮತ್ತು ಒಳ್ಳೆಯ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗಬೇಕು, ಈ ಸಮಾಜದ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಜನಸಾಮಾನ್ಯರ ಅಭಿಪ್ರಾಯ. ಆ ದೃಷ್ಟಿಕೋನದಲ್ಲಿ ನಮ್ಮ ಇಲಾಖೆಯಲ್ಲಿ ಈಗ ತಾವೇ ಪ್ರಸ್ತಾಪ ಮಾಡಿದಾಗೆ 59,772 ಹುದ್ದೆಗಳು ಖಾಲಿ ಇದ್ದಾವೆ. 1ರಿಂದ 10ನೇ ತರಗತಿಗೆ ನಾವು ತಗೊಂಡ್ರೆ, 1 to 10 ಅನ್ನ ತಗೊಂಡ್ರೆ ಅಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಬಟ್ ನಿರಂತರವಾಗಿ ನಾವು ಆ ಖಾಲಿ ಹುದ್ದೆಗಳನ್ನು ತುಂಬಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸರ್ಕಾರದಲ್ಲಿ ಕೆಲವು ಆರ್ಥಿಕವಾಗಿರತಕ್ಕಂಥ ಕನ್ಸ್ಟೆಂಟ್ಸ್ ಇರೋದ್ರಿಂದ ಕೆಲವು ಸಮಯದಲ್ಲಿ ಅದನ್ನ ನಾವು ತುಂಬುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೂ ಕೂಡ ನಿರೀಕ್ಷಿತವಾಗಿರ್ತಕ್ಕಂಥ ಮಟ್ಟದಲ್ಲಿ ಈಗ ನಾವು ಒಂದು ರೇಷಿಯೋವನ್ನ ಮಾಡ್ಕೊಂಡಿದ್ವಿ. ಈಗ 1ರಿಂದ 5ನೇ ತರಗತಿನಲ್ಲಿ ಓದ್ತಾ ಇರತಕ್ಕಂಥ ಮಕ್ಕಳಿಗೆ 30:1 ರೇಷಿಯೋದಲ್ಲಿ ಇರಬೇಕು. ಪೀಪಲ್ ಟೀಚರ್ ರೇಷಿಯೋ ಇರಬೇಕು. ಅದೇ ರೀತಿ HPS ಗಳಿಗೆ ತಗೊಂಡ್ರೆ 35:1 ಅಂತ ನಾವು ರೇಷಿಯೋವನ್ನ ತಗೊಂಡು ಹೋಗ್ತೀವಿ. ಶಿಕ್ಷಕರು ಅಲ್ಲಿ ಅಷ್ಟು ಇರಬೇಕು ಅಂತ. ಹೈಸ್ಕೂಲಿಗೆ ಬಂದ್ರೆ ಪ್ರತಿ 35 ಜನ ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ. ಅದೇ ಹೈಸ್ಕೂಲಿಗೆ ಬಂದ್ರೆ ವಿಷಯವಾರು ಶಿಕ್ಷಕರು ಇರ್ತಾರೆ, ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಇರ್ತಾರೆ, ಅಲ್ಲಿ ಸಮಸ್ಯೆಗಳು ಇರೋದಿಲ್ಲ. ಪ್ರಾಥಮಿಕದಲ್ಲಿ ಈಗ ಬಹಳ ಪ್ರಮುಖವಾಗಿ ಆಲೋಚನೆ ಮಾಡ್ತಾ ಇರತಕ್ಕಂಥದ್ದು, ಸರ್ಕಾರ ಕ್ವಾಲಿಟಿ ಎಜುಕೇಶನ್ಸ್ ಅನ್ನ ಕೊಡಬೇಕು ಅಂತ ಬಂದಾಗ GPT ಶಿಕ್ಷಕರನ್ನ, ಪದವೀಧರ ಶಿಕ್ಷಕರನ್ನ ಕೊಡಬೇಕು ಅಂತಕ್ಕಂಥದ್ದು. ಅವರು 6ರಿಂದ 8ನೇ ತರಗತಿಗೆ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು, ಅಲ್ಲಿ ಅವ್ರಿಗೆ ಕ್ವಾಲಿಫಿಕೇಶನ್ಸ್ ಇರುತ್ತೆ, ಹೆಚ್ಚು ಜ್ಞಾನ ಇರುತ್ತೆ, ಹೆಚ್ಚು ವಿದ್ಯಾಭ್ಯಾಸವನ್ನ ಪಡ್ಕೊಂಡಿರ್ತಾರೆ. ಅವರು ಮಕ್ಕಳಿಗೆ ಪಾಠವನ್ನ ಮಾಡ್ತಕ್ಕಂಥದ್ದು ಗುಣಾತ್ಮಕವಾಗಿ ಆಗುತ್ತೆ ಅಂತಕ್ಕಂಥದ್ದು. ಈಗ GPT ಟೀಚರ್ಸ್ ಅನ್ನ ನಾವು ನಿರಂತರವಾಗಿ ತುಂಬಿಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ PhD ನಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಸಂಬಂಧಪಟ್ಟ ಹಾಗೆ ಆಲೋಚನೆ ಮಾಡ್ತಕ್ಕಂಥದ್ದು. ಅವರು 1ರಿಂದ 5ನೇ ತರಗತಿಗೆ ಪಾಠ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು. ಹಾಗಾಗಿ ಅಲ್ಲಿ ಅವರನ್ನ ತುಂಬಿಕೊಳ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಈಗ ಏನಾಗಿದೆ, ನಮ್ಮ NEP ಬಂದ ಮೇಲೆ ನಂತರ ಈಗ ನಮ್ಮ SEP ನಾವು ಆಲೋಚನೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಆ ಕ್ವಾಲಿಟಿ ಎಜುಕೇಶನ್ಸ್ ಅನ್ನ ತರಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಇದನ್ನ ಶಿಕ್ಷಕರನ್ನ ತುಂಬಿಕೊಳ್ತಕ್ಕಂಥ ಕೆಲಸ ಇದು ನಿರಂತರವಾಗಿ ಆಗುತ್ತೆ. ಬಟ್ ಯಾಕೆ ತಡ ಆಗುತ್ತೆ, ಲೇಟ್ ಆಗುತ್ತೆ ಅಂತಕ್ಕಂಥದ್ದು ಈಗ ನೋಡಿರ್ಬೋದು ನೀವು. ನಾಟ್ ಓನ್ಲಿ ಫಾರ್ ಪ್ರೈಮರಿ ರಿಕ್ರೂಟ್ಮೆಂಟ್, ಆಲ್ ರಿಕ್ರೂಟ್ಮೆಂಟ್ಸ್ ಎಲ್ಲ ಏನಾಗಿದೆ, ಈಗ ಎಲ್ಲೋ ಒಂದ್ ಕಡೆ ಯಾವುದೋ ಟೆಕ್ನಿಕಲ್ ಇಶ್ಯೂ ಇಂದ ನ್ಯಾಯಾಲಯದ ಒಂದು ಹಂತಕ್ಕೆ ಹೋಗಿ ನಿಂತ್ಕೊಂಡು ಬಿಡ್ತದೆ. ಒಂದ್ಸಲ ನ್ಯಾಯಾಲಯದಲ್ಲಿ ಒಂದು ಕೇಸ್ ಫೈಲ್ ಆಯಿತು ಅಂದ್ರೆ ಅದು ಡಿಕ್ಲೇರ್ ಆಗುವಷ್ಟೊತ್ತಿಗೆ ಸುಮಾರು ಇಟ್ಸ್ ಟೇಕ್ ಒಂದು 4-5 ವರ್ಷಗಳ ತಗೊಂಡ್ಬಿಡುತ್ತೆ. ಈ ತರದ್ದು ಎಲ್ಲೋ ಒಂದ್ ಕಡೆ ಆಗ್ತಾ ಇದೆ. ಇದರಿಂದ ಸ್ವಲ್ಪ ರಿಕ್ರೂಟ್ಮೆಂಟ್ಸ್ಗೆ ತೊಂದರೆ ಆಗ್ತಾ ಇದೆ.
ಬಟ್ ಇಲಾಖೆ ನಿರಂತರವಾಗಿ ಆ ವೇಕೆನ್ಸಿಯನ್ನು ಇಟ್ಕೊಂಡು ತುಂಬತಕ್ಕಂಥ ಕೆಲಸವನ್ನ ಆರ್ಥಿಕವಾಗಿರ್ತಕ್ಕಂಥ ಕನ್ಸ್ಟೆಂಟ್ಸ್ ಅನ್ನು ಕೂಡ ಇಟ್ಕೊಂಡು ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದೆ. ಸರ್, ನೀವೀಗ ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ಸ್ ಅಂತ ಹೇಳಿದ್ರಿ ಅಂದರೆ ಆರ್ಥಿಕ ವಿಚಾರಗಳಿಗೆ ಆ ಒಂದು ಕಾರಣಕ್ಕೋಸ್ಕರ ಇವತ್ತಿಗೆ ತುಂಬ ಜನ ಶಿಕ್ಷಕರನ್ನ ತಗೊಳ್ತಿಲ್ಲ ಅಂತ. ಬಟ್ ಇದೇ ಟೈಮಲ್ಲಿ ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಬೀದರ್ ಜಿಲ್ಲೆಯಲ್ಲಿ ಬೇಮಲಖೇಡ ಅನ್ನೋ ಒಂದು ಹಳ್ಳಿಗೆ ಹೋದರೆ ಅಲ್ಲಿ 1 to 7 ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೂ ಗೌರ್ಮೆಂಟ್ ಪ್ರೈಮರಿ ಗರ್ಲ್ಸ್ ಸ್ಕೂಲ್ ಇದೆ. ಅಲ್ಲಿ 44 ಜನ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಇರುವಂಥದ್ದು ಒಬ್ಬರೇ ಶಿಕ್ಷಕಿ. ಸೊ ಈ ರೀತಿ ಒಬ್ಬರೇ ಶಿಕ್ಷಕಿ ಏನು ವರ್ಷ ಪೂರ್ತಿ 220-230 ದಿನಗಳ ಕಾಲ 44 ಮಕ್ಕಳನ್ನ ನೋಡ್ಕೊಳ್ಬೇಕು ಅಂದ್ರೆ ಸುಲಭನ? ಇವತ್ತಿಗೆ ಒಂದು ತಂದೆ ತಾಯಿಗೆ ಒಂದು ಮಗನ ನೋಡ್ಕೊಳಕ್ಕಾಗ್ತಿಲ್ಲ. ಅಂಡ್ ಈ ಶಾಲೆಯಲ್ಲಿ ಆ ವಿಚಾರ ನಾನು ಹೇಳ್ತಾ ಇದ್ದೀನಿ. ಒಂದು ಇನ್ನು ಎರಡನೇ ವಿಚಾರಕ್ಕೆ ನೀವು ಆರ್ಥಿಕ ಕಾರಣಗಳು ಅಂತ ಹೇಳಿದ್ರಿ. ಈಗ ಆರ್ಥಿಕ ಕಾರಣಕ್ಕೆ ಬರೋಣ. ಏನಕ್ಕೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಭಾಗ್ಯಗಳನ್ನು ಘೋಷಣೆ ಮಾಡಿತ್ತು. ಅಂಡ್ ಪ್ರತಿ ವರ್ಷ ಇವತ್ತಿಗೆ ಆ 5 ಯೋಜನೆಗಳಿಗೆ, ಆ 5 ಪಂಚ ಗ್ಯಾರಂಟಿಗಳಿಗೆ 51ರಿಂದ 52 ಸಾವಿರ ಕೋಟಿ ಖರ್ಚು ಮಾಡಲಾಗ್ತಿದೆ. ಸೊ ನನ್ನ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಇದೇ ಟೈಮಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ RTEಯಲ್ಲಿ ನೀವು 10 ಜನನೇ ಇರಲಿ, 20 ಜನನೇ ಇರಲಿ, 30 ಜನನೇ ಇರಲಿ, ಒಂದು ಶಾಲೆಗೆ ಸಬ್ಜೆಕ್ಟ್ ಸ್ಪೆಸಿಫಿಕ್ RR ಟೀಚರ್ ಇರಬೇಕು, ಇಲ್ಲ AL ಟೀಚರ್ ಇರಬೇಕು ಅಂತಿದ್ರೆ ಆಗ ವೇಕೆನ್ಸಿ 59,000 ಇರ್ತಿರ್ಲಿಲ್ಲ, 1 ಲಕ್ಷ ಅಥವಾ 1.5 ಲಕ್ಷ ಇರ್ತಾ ಇತ್ತು. ಈಗ 60 ಜನ ಮಕ್ಕಳಿರೋವರೆಗೂ 2 ಶಿಕ್ಷಕರಿದ್ರೆ ಸಾಕು ಅಂತ ಹೇಳಲಾಗುತ್ತೆ. ಈ ರೀತಿ ಮಿನಿಮಮ್ 2 ಶಿಕ್ಷಕರು ಇರಬೇಕು ಅಂತ ಹೇಳಿದಾಗಲೇ ಇವತ್ತಿಗೆ ಎಷ್ಟು 59,000ಕ್ಕೂ ಹೆಚ್ಚು ವೇಕೆನ್ಸಿಯನ್ನು ಕಾಣ್ತಾ ಇದ್ದೀವಿ. ಈಗ ಭಾಗ್ಯಗಳ ವಿಚಾರಕ್ಕೆ ಬರೋದಾದ್ರೆ, ಇವರು ಗೃಹ ಲಕ್ಷ್ಮಿ ಅಂತೇಳಿ ಹೆಣ್ಣು ಮಕ್ಕಳಿಗೆ 2,000 ಕೊಡಲಾಗುತ್ತೆ. ಆ ಒಂದು ಯೋಜನೆಗೆ 25ರಿಂದ 28 ಸಾವಿರ ಕೋಟಿಯನ್ನು ಖರ್ಚು ಮಾಡಲಾಗುತ್ತೆ. ಬಟ್ ನಾನು ಒಂದು ಪ್ರಪೋಸಲ್, ನನ್ನ ಒಂದು ಸೊಲ್ಯೂಷನ್ ನನ್ಗೇನಿದೆ ಅಂದರೆ, ಬಿಕಾಸ್ ನೀವು ಅದನ್ನು ಕೇಳಿರ್ತೀರ, ಎಕನಾಮಿಕಲಿ ವಯಬಲ್ ಅನ್ಸುತ್ತೆ, ನೀವು ಅದ್ರ ಕುರಿತಾಗಿ ಅಧ್ಯಯನ ಮಾಡಿರ್ತೀರಾ, ಹೋರಾಟ ಮಾಡಿರ್ತೀರಾ. ಏನಕ್ಕೆ ಅಂದರೆ, ಸಪೋಸ್ 50,000 ಜನ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾರೆ ಅಂತ ಅನ್ಕೋಣ. ಒಬ್ಬ ಶಿಕ್ಷಕನಿಗೆ ಸ್ಟಾರ್ಟಿಂಗ್ಗೆ ಸಪೋಸ್ ಅನ್ಕೋಣ 50,000 ಸ್ಯಾಲ್ರಿ ಕೊಡಬೇಕು ಅಂತ ಅನ್ಕೋಣ. ಅಲ್ಲಿಗೆ 50,000 ಇಂಟು 12 ತಿಂಗಳು ಇಂಟು 50,000 ಜನ ಅಂತ ಬಂದಾಗ ಏನಿಲ್ಲ ಅಂದ್ರೂ 3,500 ಕೋಟಿಯಿಂದ 5,000 ಕೋಟಿ, ಅಲ್ಲಿಗೆ 52,000 ಕೋಟಿ ಯೋಜನೆಗಳಿಗೆ ಖರ್ಚು ಮಾಡಲಾಗುತ್ತೆ, ಭಾಗ್ಯಗಳಿಗೆ. ಅದರಿಂದ ಲಾಂಗ್ ಟರ್ಮ್ ಯಾವುದೂ ಇನ್ವೆಸ್ಟ್ಮೆಂಟ್ ಇಲ್ಲ, ಕೇವಲ ಅನುಭವಕ್ಕೋಸ್ಕರ ಖರ್ಚು ಮಾಡಲಾಗುತ್ತೆ. ಅಲ್ಲಿಗೆ ಶಿಕ್ಷಣ ಅಂತ ಬಂದಾಗ ಅವಶ್ಯಕವಾಗಿ ಜನರಿಗೆ ಬೇಕಾಗಿರುವಂಥದ್ದು ಪ್ರಾಥಮಿಕ ಶಿಕ್ಷಣ. ಆದರೆ ಅಂಥ ವಿಚಾರಕ್ಕೆ ಒಂದು 3,500 ಕೋಟಿ 4,000 ಕೋಟಿ ಖರ್ಚು ಮಾಡ್ಲಿಕ್ಕಾಗಲ್ವಾ? ಆ್ಯಂಡ್ ಇದ್ರ ಬಗ್ಗೆ ಶಿಕ್ಷಕರು ಅಥವಾ ಜನರೇನು ಕೇಳಲ್ವಾ ಸರ್ಕಾರವನ್ನು? ಇಲ್ಲ, ಇದು ನಾನು ಆಗಲೇ ಪ್ರಸ್ತಾಪ ಮಾಡಿದಾಗೆ ಕ್ವಾಲಿಟಿ ಎಜುಕೇಷನ್ಸನ್ನು ಕೊಡಬೇಕಾದ್ರೆ ಟೀಚರ್ಸ್ನ ಅವಶ್ಯಕತೆ ಇದೆ. ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ತುಂಬಬೇಕು, ಅದರಲ್ಲಿ ಯಾವುದೇ ರೀತಿಯಲ್ಲಿ ರಾಜಿ ಇಲ್ಲ. ಆದರೆ ಇದ್ರ ಮಧ್ಯದಲ್ಲೂ ಕೂಡ ನಾವು ನಮ್ಮ ಇಲಾಖೆ ಏನು ಮಾಡ್ತಾ ಇದೆ ಅಂದರೆ ರೀಡಿಪ್ಲಾಯ್ಮೆಂಟ್ ಅಂತ ಮಾಡ್ತಾ ಇದೆ. ನೀವು ಹೇಳಿರಲ್ಲ, ಯಾವುದೋ ಒಂದು ಶಾಲೆಯಲ್ಲಿ ಒಬ್ಬರೇ ಟೀಚರ್ಸ್ ಇದ್ದಾರೆ, ಅದೇ ಇನ್ನು ಬೇರೆ ಬೇರೆ ಶಾಲೆಗಳಲ್ಲಿ ಹೆಚ್ಚು ಟೀಚರ್ಸ್ಗಳು ಕೂಡ ಇದ್ದಾರೆ, ಹೆಚ್ಚುವರಿ ಶಿಕ್ಷಕರು ಅಂತ. ಅವ್ರನ್ನ ನಾವು ಪ್ರತಿ 2 ವರ್ಷಕ್ಕೆ ಒಂದ್ಸಲ ನಾವು ರೀಡಿಪ್ಲಾಯ್ಮೆಂಟ್ ಮಾಡ್ತೀವಿ. ಹೆಚ್ಚುವರಿ ಇರ್ತಕ್ಕಂಥ ಶಿಕ್ಷಕರನ್ನ ಎಲ್ಲಿ ರೀಡಿಪ್ಲಾಯ್ಮೆಂಟ್ ಅಂದ್ರೆ ಒಂದು ಕಡೆಯಿಂದ ಹೆಚ್ಚಿಗೆ ಇರೋನ್ನ ಕಡಿಮೆ ಇರೋ ಕಡೆ ವರ್ಗಾವಣೆ ಮಾಡುವಂಥದ್ದು. ನಾವು ಸ್ಥಳ ನಿಯುಕ್ತಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತೀವಿ. ಇದು ಕೆಲಸ ಪ್ರಕ್ರಿಯೆ ಆಗ್ತಾ ಇದೆ. ಇದು 2 ವರ್ಷಕ್ಕೆ ಒಂದ್ಸಲ ಆಗ್ತಾ ಇದೆ. ಇದಾದ್ಮೇಲೆ ನಾವು ವರ್ಗಾವಣೆಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದರಿಂದಲೂ ಕೂಡ ಆ ತರದ ಶಿಕ್ಷಕರ ಕೊರತೆಯನ್ನ ನೀಗಿಸ್ತಕ್ಕಂಥ ಕೆಲಸ. ಮತ್ತೆ ಸರ್ಕಾರ ಈಗ 2 ವರ್ಷಗಳಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ, ಇತ್ತೀಚೆಗೆ ನಮ್ಮ ಈಗ ಇರ್ತಕ್ಕಂಥ ಶಿಕ್ಷಣ ಸಚಿವರು ಬಂದ ಮೇಲೆ ಜೂನ್ ತಿಂಗಳಲ್ಲೇ ಅತಿಥಿ ಶಿಕ್ಷಕರನ್ನ ಕೊಡ್ತಾ ಇದೆ. ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ, ಖಾಲಿ ಇದೆ, ಅಲ್ಲಿ ಅತಿಥಿ ಶಿಕ್ಷಕರನ್ನ ಕೊಡ್ತಾ ಇರ್ತಕ್ಕಂಥ ಕೆಲಸವನ್ನ ಮೊದಲೆಲ್ಲ 2 ವರ್ಷಗಳ ಹಿಂದೆ ಯಾವಾಗಲೂ ಒಂದು ಆಗಸ್ಟ್ ಅಲ್ಲೋ ಸೆಪ್ಟೆಂಬರ್ ಅಲ್ಲೋ ಕೊಡ್ತಾ ಇದ್ರು. ಒಂದು 3-4 ತಿಂಗಳು ಆ ಮಕ್ಕಳಿಗೆ ಆ ಶಿಕ್ಷಣ ಕೊಡುವುದಕ್ಕೆ ಆ ವಿಷಯದಲ್ಲಿ ಕೊರತೆ ಆಗ್ತಾ ಇತ್ತು. ಆದ್ರೆ ಈಗ ಇತ್ತೀಚೆಗೆ ಜೂನ್ ತಿಂಗಳಲ್ಲೇ ನಾವು ಅದನ್ನ ಅತಿಥಿ ಶಿಕ್ಷಕರನ್ನ ಕೊಟ್ಟು ಅದನ್ನ ನೀಗಿಸ್ತಕ್ಕಂಥ ಕೆಲಸವನ್ನ ಪೋಸ್ಟಿಂಗ್ ಆಗೋವರೆಗೂ ಕೂಡ, ಹುದ್ದೆಗಳನ್ನ ರಿಕ್ರೂಟ್ಮೆಂಟ್ ಮಾಡೋವರೆಗೂ ಕೂಡ ಈ ತರದ ಒಂದು ವ್ಯವಸ್ಥೆಯನ್ನ ನಮ್ಮ ಇಲಾಖೆಯಲ್ಲಿ ಮಾಡ್ತಾ ಇರ್ತಾರೆ. ಅಲ್ಲ, ಇತ್ತೀಚಿನ ಡೇಟಾವನ್ನು ನೋಡಿದಾಗ 6,500ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಕೇವಲ ಒಬ್ಬರೇ ಟೀಚರ್ ಇದ್ದಾರೆ. ಇನ್ನು 530 ಶಾಲೆಗಳಲ್ಲಿ ಒಬ್ಬರು ಸ್ಟೂಡೆಂಟ್ಸೇ ಇಲ್ಲ, ಆದರೆ 358 ಜನ ಟೀಚರ್ಸ್ ಇದ್ದಾರೆ. ಸೊ ಈ ರೀತಿ ಇದ್ದಾಗ ಡಿಪ್ಲಾಯ್ಮೆಂಟ್ ಮಾಡಬೇಕಾಗುತ್ತೆ, ಬೇರೊಂದು ಕಡೆ ವರ್ಗಾವಣೆ ಮಾಡಬೇಕಾಗುತ್ತೆ. ಇದು ಒಂದು ಸರ್. ಇದರಲ್ಲಿ ನಂದೊಂದು ಸಲಹೆ, ಇದನ್ನ ಒಂದು ಚಲನಚಿತ್ರದ ಉದಾಹರಣೆ ಮೂಲಕ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಟೈಟಾನಿಕ್ ಆಸ್ಕರ್ ಪ್ರಶಸ್ತಿ ಪಡೆದಂತ ಒಂದು ಚಲನಚಿತ್ರ. ಸೊ ಆ ಟೈಟಾನಿಕ್ ಪರಿಸ್ಥಿತಿನ ನಾವು ಅವಲೋಕಿಸಿದಾಗ, ಆ ಟೈಟಾನಿಕ್ ಶಿಪ್ ಮುಳುಗೋ ಟೈಮಲ್ಲಿ 6 ತಿಂಗಳಿಗಾಗುವಷ್ಟು ಆಹಾರ ಪದಾರ್ಥಗಳಿತ್ತಂತೆ. ಆದ್ರೆ ಅಕಸ್ಮಾತ್ ಏನಾದರೂ ಅಪಘಾತ ಆಗಿ ಜನಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ದಡ ಸೇರಿಸುವಂತ ಲೈಫ್ ಬೋಟ್ಗಳು ಅದರಲ್ಲಿ ಇರಲಿಲ್ಲ. ನಮ್ಮ ಕರ್ನಾಟಕ ಸರ್ಕಾರದ ಪರಿಸ್ಥಿತಿನೂ ಕೂಡ ಅದೇ ಆಗಿದೆ.
5 ಭಾಗ್ಯಗಳು ಏನು ಘೋಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ಪರ ವಿರೋಧ ಚರ್ಚೆ ಬೇಡ. ಆ ಕ್ಷಣಕ್ಕೆ ತಿಂದು ಬದುಕೋದಕ್ಕಿದೆ. ಈ ವೇದಿಕೆನೇ ಬೇರೆ. ಓಕೆ. ಆ ಎಲ್ಲ ಏನು ಒಂದು ಬೆನಿಫಿಟ್ಸ್ ಏನಿದೆ ಜನನ್ನ ಪರಾವಲಂಬಿಗಳನ್ನಾಗಿ ಮಾಡುವಂಥ ದಿಕ್ಕಿನಲ್ಲಿ ಆ ಭಾಗ್ಯಗಳಿದೆ. ಆದರೆ ನಮ್ಮ ನಾಗರಿಕರನ್ನ ಸ್ವಾವಲಂಬಿಗಳನ್ನ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಶಿಕ್ಷಣ. ಆ ಶಿಕ್ಷಣ ಭಾಗ್ಯ ಅನ್ನೋದನ್ನ ಒಂದು ಯೋಜನೆಯನ್ನ ಸೇರಿಸಿದ್ರೆ ಈ 5 ಭಾಗ್ಯಗಳನ್ನ ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಧಾನವಾಗಿ ತೆಗಿಬೋದಿತ್ತು. ಆದರೆ ಏನು ಮಾಡ್ತೀರಾ, ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಇದು. ನಾವು ಯಾವಾಗಲೂ ನಾಗರಿಕರನ್ನ ವಿದ್ಯಾರ್ಥಿಗಳನ್ನ ಪರಾವಲಂಬಿಗಳನ್ನಾಗಿ ಮಾಡೋ ಯೋಚನೆಯಲ್ಲೇ ಇರ್ತೀವಿ ಹೊರತು ಸ್ವಾವಲಂಬಿಗಳನ್ನಾಗಿ ಮಾಡಿ ದೇಶ ಕಟ್ಟುವಂಥ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಅಥವಾ ಭಾಗ್ಯಗಳನ್ನ ನಾವು ಕೊಡೋದಿಲ್ಲ. ಓಕೆ ಸರ್, ನಾರ್ಮಲ್ ಆಗಿ ಸರ್ಕಾರಿ ಶಾಲೆಗಳಿಗೆ ಯಾವಾಗ ಹೆಚ್ಚು ಮಕ್ಕಳು ನೋಂದಣಿ ಮಾಡ್ಕೊಳ್ತಾರೆ ಅಥವಾ ಪೇರೆಂಟ್ಸ್ ಯಾವಾಗ ಸೇರಿಸ್ತಾರೆ ಅಂದರೆ ಫಸ್ಟ್ ಟೀಚರ್ಸ್ ನೋಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಟೀಚರ್ಸ್, ಅಂದರೆ ಆ ವಿಷಯಗಳಿಗೆ ಆಯಾ ಟೀಚರ್ಗಳು ಇದ್ದಾರಾ ಅಂತ ನೋಡಲಾಗುತ್ತೆ. ಆದರೆ ಇವತ್ತಿಗೆ ನಾವು ನೋಡಿದಾಗ RT ಆ್ಯಕ್ಟಿನ ಪ್ರಕಾರ 60 ಜನ ವಿದ್ಯಾರ್ಥಿಗಳಿದ್ರೆ 2 ಇರಬೇಕು ಅಂತ ಹೇಳಲಾಗುತ್ತೆ. 61ರಿಂದ 90 ಜನ ಇದ್ದರೆ 3 ಟೀಚರ್ ಇರಬೇಕು ಅಂತ ಹೇಳಲಾಗುತ್ತೆ. ಈ ರೀತಿ ಪ್ಯಾರಾಮೀಟರ್ನ ಫಿಕ್ಸ್ ಮಾಡಲಾಗಿದೆ. ಸೊ ಸಬ್ಜೆಕ್ಟ್ ಸ್ಪೆಸಿಫಿಕ್ ಟೀಚರ್ಸ್ ಇದ್ದರೆ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ನೋಂದಣಿ ಜಾಸ್ತಿ ಆಗುತ್ತಾ? ಆ್ಯಂಡ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಟೀಚರ್ಸ್ ಇರೋದ್ರಿಂದ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೋದು ಅಂತ ನಿಮಗೆ ಅನಿಸುತ್ತಾ? ಅಥವಾ ಯಾವ ರೀತಿ ಮುಖ್ಯ ಆಗುತ್ತೆ ಸಬ್ಜೆಕ್ಟ್ಸ್ ಏನೋ ಸ್ಪೆಸಿಫಿಕ್ ಟೀಚರ್ಸ್ ಅವೈಲಬಿಲಿಟಿ ಮತ್ತು ಮೆಥಡಾಲಜಿ? ಸರ್, ಇವತ್ತು ನಮಗೆಲ್ಲ ಒಂದು ದೊಡ್ಡ ಕೊರತೆ ನೋಡ್ತಾ ಇದ್ದೀವಿ. ಎಲ್ರಿಗೂ ಶಿಕ್ಷಣ ಬೇಕು, ಆದರೆ ಎಲ್ಲರೂ ಕೂಡ ನಮ್ಮಲ್ಲಿ ಬಡತನ ಇದ್ರೂ ಕೂಡ ನಾವು ಅವಲಂಬಿಸ್ತಾ ಇರೋದು ಖಾಸಗಿ ಸಂಸ್ಥೆಗಳನ್ನ. ಕಾರಣ ಏನಕ್ಕೆ ಅಂದರೆ ಗುಣಾತ್ಮಕ ಶಿಕ್ಷಣದ ಕೊರತೆ. ಇಲ್ಲಿ ನಂಬರ್ಸ್ ಮಾತ್ರ ಅಲ್ಲ, ಟೀಚರ್ಸ್ ಕಡಿಮೆ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಇರೋ ಟೀಚರ್ಸಲ್ಲಿ ಸ್ಕಿಲ್ಸ್ ಇಲ್ಲ, ಇದು ಇನ್ನೊಂದು ದೊಡ್ಡ ಸಮಸ್ಯೆ. ಸೊ ಏನಾಗುತ್ತೆ, ಸರ್ಕಾರ ಇಲ್ಲಿ ದುಡ್ಡು ಖರ್ಚು ಮಾಡ್ತಾ ಇಲ್ಲ ಅಂತೇನು ಹೇಳೋಕ್ಕಾಗಲ್ಲ. ಅವರು ಕೂಡ ಟೀಚರ್ಸ್ಗೆ ಟ್ರೈನಿಂಗ್ ಮಾಡ್ತಾರೆ. ಡಯಟ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ದೇ ಆರ್ ಟೇಕಿಂಗ್ ಕೇರ್ ಆಫ್ ವಂಡರ್ಫುಲ್ ಪ್ರೋಗ್ರಾಮ್ಸ್. ಬಟ್ ಆ ಇರೋವಂಥ ಟೀಚರ್ಸಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಟೀಚರ್ಸ್ಗೆ ಮತ್ತೊಮ್ಮೆ ಇಚ್ಛಾಶಕ್ತಿಯೇ ಕೊರತೆ. ಯಾವಾಗ ಬೆಳಿಗ್ಗೆ ಬಂದು ಸಾಯಂಕಾಲ ಮನೆಗೆ ಹೋಗ್ತೀವಿ ಅನ್ನೋದು ಯೋಚನೆ ಮಾಡ್ತಿರ್ತಾರೆ ಹೊರತು ನಮ್ಮನ್ನು ನಂಬ್ಕೊಂಡು ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳು ಒಂದು ಬದುಕು ಕಟ್ಕೊಡೋ ಅಂಥ ಒಂದು ಶಿಕ್ಷಣ ಕೊಡಬೇಕು ಅನ್ನೋ ಮನಸ್ಥಿತಿ ಆ ಒಂದು ಟೀಚರ್ಸ್ನಲ್ಲಿ ಇಲ್ಲ. ಅಲ್ಲ, ಎಲ್ರಿಗೂ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ನಾವು ಒಂದಿಷ್ಟು ಜನರನ್ನ ಮಾತಾಡಿಸಾಗ ಇದ್ದಾರೆ. ಶ್ರೇಷ್ಠವಾದಂಥ ಖಾಸಗಿ ಕ್ಷೇತ್ರಕ್ಕಿಂತ ಗವರ್ಮೆಂಟ್ ಕ್ಷೇತ್ರದಲ್ಲಿ ಕೆಲವು ಧ್ಯೇಯನಿಷ್ಠ ಶಿಕ್ಷಕರಿದ್ದಾರೆ. ಬಟ್ ದೇರ್ ಪರ್ಸೆಂಟೇಜ್ ಈಸ್ ವೆರಿ ಪೂರ್. ಎಸ್. ಆಮೇಲೆ ಬಂದಾಗ ನಾವು ಈ ವಿಷಯನ ನೀವು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ತೀರಾ. ಸರ್, ನಮಗೆ ಇವಾಗ ಶಿಕ್ಷಣ ಬೇಕು, ನಮ್ಗೆ ಹಸಿವಾಗಿದೆ, ತುಂಬ ಹಸಿವಾಗಿದೆ, ಊಟ ಬೇಕು. ಬಟ್ ಎಂಥ ಊಟ ಕೊಡ್ತಿದ್ದೀವಿ ನಾವು ಸರ್ಕಾರಿ ಸ್ಕೂಲ್ನಲ್ಲಿ? ಅಂದರೆ ಊಟನ ಬಿಸಿ ಊಟಕ್ಕೆ ಕಂಪೇರ್ ಮಾಡ್ಕೋಬೇಡಿ, ನಾನು ಲಾಜಿಕ್ ಹೇಳ್ತಾ ಇದ್ದೀನಿ. ಶಿಕ್ಷಣ ಅನ್ನೋ ಹಸಿವು ನಮಗಿದೆ. ಆ ಹಸಿವನ್ನು ಇಂಗಿಸ್ಕೊಳ್ಳೋಕ್ಕೆ ನಮಗೊಂದು ಅಕಾಡೆಮಿಕ್ ಫುಡ್ ಬೇಕು. ಬಟ್ ಎಂಥ ಅಕಾಡೆಮಿಕ್ ಫುಡ್ ಇವತ್ತು ನಾವು ಕೊಡ್ತಿದ್ದೀವಿ ಅಂದರೆ ಹಳಸೋಗಿರೋ ಅಂಥ ಅಕಾಡೆಮಿಕ್ ಫುಡ್ ಕೊಡ್ತಿದ್ದೀವಿ. ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ದೇ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಅಕ್ಸೆಪ್ಟ್ ದಿಸ್ ಪೂರ್ ಕ್ವಾಲಿಟಿ ಆಫ್ ಟೀಚಿಂಗ್. ಅದವ್ರಿಗೆ ಬೇಕಿಲ್ಲ. ಎಲ್ಲಿ ಸಿಗ್ತಾ ಇದೆ ಗುಣಾತ್ಮಕ ಅಂದರೆ ಪ್ರೈವೇಟ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಅದನ್ನು ಕೊಡಲ್ಲ. ಅದಕ್ಕೆ ನಮ್ಮ ಪರಿಸ್ಥಿತಿ ಹೆಂಗಿದೆ, ಸರ್ವ ಶಿಕ್ಷಣ ಅಭಿಯಾನ ಅಂತ ನಾವು ಕರಿತೀವಿ. ಬಟ್ ನನ್ನ ದೃಷ್ಟಿಲಿ ಅದು ಸರ್ವರಿಗೂ ಶಿಕ್ಷೆ ಕೊಡೋ ಅಂಥ ಅಭಿಯಾನ ಇದು. ಇಲ್ಲಿ ಸರ್ಕಾರನ ನಂಬ್ಕೊಂಡು ವಿದ್ಯೆ ಸಿಗ್ತಿಲ್ಲ, ದುಡ್ಡು ಖರ್ಚು ಮಾಡಿ ಖಾಸಗಿನ ನಂಬ್ಕೊಂಡ್ರೆ ಅಲ್ಲೂ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಕ್ವಾಲಿಟಿ ಟೀಚರ್ಸ್, ಸ್ಕಿಲ್ಡ್ ಟೀಚರ್ಸ್, ಕಲಿಕಾ ಸಾಮಗ್ರಿನ ತಯಾರು ಮಾಡೋ ಅಂಥ ಟೀಚರ್ಸ್ ಇಲ್ಲ. ಸರ್, ತಮಗೆ ಗೊತ್ತಿರುತ್ತೆ, ನೋಟ್ಸ್ ಆಫ್ ಲೆಸನ್ ಅಂತ ನಾವು ಕರಿತೀವಿ. ಇವತ್ತು ಪಾಠ ಮಾಡೋದಿರಲಿ, ಕ್ಲಾಸಿಗೆ ಹೋಗೋಕೆ ಮುಂಚೆ ಎಷ್ಟೋ ಶಿಕ್ಷಕರು ನೋಟ್ಸ್ ಆಫ್ ಲೆಸನ್ ಪ್ರಿಪೇರ್ ಮಾಡೋ ಅಂಥ ಸ್ಕಿಲ್ಲೇ ಅವರಲ್ಲಿಲ್ಲ. ಅವ್ರು ಹೋಗಿ ಕ್ಲಾಸ್ ರೂಮಲ್ಲಿ ಮಕ್ಕಳು ಮುಂದೆ ನಿಂತು ಏನು ಪಾಠ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಈಗ ಸಬ್ಜೆಕ್ಟ್ ಸ್ಪೆಸಿಫಿಕ್ ಟೀಚರ್ಸ್ ಜಾಸ್ತಿ ಆಗಬೇಕು ಅಂದರೆ ಏನು ಸೊಲ್ಯೂಷನ್, ಏನು ಯಾವ ರೀತಿ ಮಾಡಿದ್ರೆ ಆ ರೀತಿ ಟೀಚರ್ಸ್ಗಳ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ? ಸರ್, ಮಕ್ಕಳು ಯಾರನ್ನು ನೋಡ್ತಾರೆ ಕ್ಲಾಸ್ ರೂಮ್ಗೆ ಹೋದರೆ? ನಿಮಗೆ ನಿರೂಪಕರಿಗೆ ಒಂದು ಪ್ರಶ್ನೆ, ಯಾರನ್ನ ನೋಡ್ತಾರೆ? ನಮಗೆ ರೋಲ್ ಮಾಡೆಲ್ಸ್ ಯಾರು ಕ್ಲಾಸ್ ಒಳಗೆ? ಟೀಚರ್ಸ್. ಡೆಫಿನೆಟ್ಲಿ ಟೀಚರ್ಸ್. ಯಾವ ಶಿಕ್ಷಕರು ಕೂಡ ಇವತ್ತು ವಿದ್ಯಾರ್ಥಿಗಳ ಮುಂದೆ ನಿಂತು ಶಿಕ್ಷಕರ ಹುದ್ದೆ ಶ್ರೇಷ್ಠ ಹುದ್ದೆ ಅಂತ ಪ್ರತಿಪಾದಿಸ್ತಿಲ್ಲ. ಅವ್ರದ್ದೆಲ್ಲ ಏನು ಜವಾಬ್ದಾರಿ ಇದೆ, ನಾನು ಕ್ಲಾಸ್ ಒಳಗೆ ಬರಬೇಕು, ನನಗೊಂದು ಸಿಲೆಬಸ್ ಕೊಟ್ಟಿದ್ದಾರೆ, ಇದನ್ನು ನಾನು ಕಂಪ್ಲೀಟ್ ಮಾಡ್ತೀನೋ ಫಿನಿಷ್ ಮಾಡ್ತೀನೋ ಗೊತ್ತಿಲ್ಲ, ಮಕ್ಳಿಗೆ ಎಷ್ಟು ತಲುಪಲ್ಲ ಅಂತ ಗೊತ್ತಿಲ್ಲ, ಸಿಲೆಬಸ್ ಕಂಪ್ಲೀಟ್ ಮಾಡಿದೆ, ನನ್ನ ಕೆಲಸ ಮುಗಿಸ್ದೆ, ನೀವು ಓದ್ತಿರೋ ಬಿಡ್ತಿರೋ ನಿಮ್ಮ ಹಣೆ ಬರ. ಇಲ್ಲ, ಒಬ್ಬರು ಟೀಚರ್ ಇದ್ಕೊಂಡು 6 ಸಬ್ಜೆಕ್ಟ್ನ ಟೀಚ್ ಮಾಡಿ ಅಂದರೆ ಹೆಂಗೆ ಮಾಡ್ತಾರೆ? ತುಂಬ ಕಷ್ಟ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇಂಜಿನಿಯರ್ ಆಗಬೇಕು ಅಂದರೆ ನಾನು ಕಾಲೇಜ್ನಲ್ಲಿ ಹೋದಾಗ ನಾನು PCMBನ ಓದಬೇಕಾಗತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ನ ಓದ್ತೀನಿ. ನಾನು ಡಾಕ್ಟರ್ ಆಗಬೇಕಂದ್ರೆ ಬಯಾಲಜಿ ಅನ್ನೋ ಒಂದು ಇಂಪಾರ್ಟೆಂಟ್ ಕೋರ್ಸ್ ಸಬ್ಜೆಕ್ಟ್ನ ನಾನು ಓದ್ತೀನಿ. ಆದರೆ ಸ್ಕೂಲ್ಗಳಿಗೆ ನಾವು ಹೋದಾಗ ಕೆಲವರು ಕನ್ನಡ ಟೀಚರ್ಸ್ ಇರ್ತಾರೆ, ಇಡೀ ಎಲ್ಲ ಪಾಠಗಳನ್ನೂ ಅವರೇ ಮಾಡ್ತಾ ಇರ್ತಾರೆ.
ಈಗ ನಮ್ಮ ಶಿಕ್ಷಣದ ಘಟ್ಟಗಳನ್ನು ಅಥವಾ ಮೈಲಿಗಳನ್ನ ನೋಡಿದಾಗ 1 to 5 ಅಕ್ಷರ ಜ್ಞಾನ ಬರುತ್ತೆ. ಸೊ 5th ಇಂದ 8th ವರೆಗೂ ಏನು ಮಾಡ್ತೀವಿ, ಒಂದಷ್ಟು ಫಂಡಮೆಂಟಲ್ಸ್ ಆಫ್ ಕೋರ್ ಸಬ್ಜೆಕ್ಟ್ಸ್ನ ನಾವು ಓದ್ತೀವಿ. NEP ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳಿತ್ತು ಅಂದರೆ 9 ರಿಂದ 12ನೇ ತರಗತಿ 9th ಇಂದ 2nd PUC ವರ್ಗು ಅದು ಒಂದು ಮೈಲಿಗಲ್ಲಾಗಬೇಕು, ಒಂದು ಹಂತ ಆಗಬೇಕು. ಯಾಕಂದರೆ ನೀವು ಇವತ್ತು NCERT ಸಿಲೆಬಸ್ನ ಅವಲೋಕನ ಮಾಡಿ 9ನೇ ಕ್ಲಾಸಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ NCERT ಸಿಲೆಬಸ್ ಅಂದರೆ ಆ ಸಿಲೆಬಸ್ನ ಫಸ್ಟ್ PUC ನಲ್ಲಿ ಅಪ್ಲಿಕೇಶನ್ ಲೆವೆಲ್. NEP ವಿಚಾರಕ್ಕೆ ನಾನು ಮತ್ತೆ ಬರ್ತೀನಿ, ಕೊನೆಲ್ಲ ಪ್ರಶ್ನೆ ನಾನು ಕೇಳ್ತೀನಿ. ಆದರೆ ಇಲ್ಲಿ ಸೊಲ್ಯೂಷನ್ ವಿಚಾರಕ್ಕೆ ಸರ್, GPT ನೀವು ಹೇಳಿರಲ್ಲ, ಟೀಚರ್ಸ್ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಅನ್ನ ಹೇಗೆ ಫುಲ್ಫಿಲ್ ಮಾಡ್ಬೋದು ಅಂತಕ್ಕಂಥ. ಈಗ ನಮ್ಮ ಇಲಾಖೆ ಅದರ ಆಲೋಚನೆಯಲ್ಲೇ ಇದೆ. GPT ಬಂದಿದ್ದ ಉದ್ದೇಶ ಅದಕ್ಕೋಸ್ಕರಲೇ. ಗ್ರಾಜುಯೇಟ್ ಟೀಚರ್ಸ್ ಅನ್ನ ಕೊಡಬೇಕು, ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಅನ್ನ ಕೊಡಬೇಕು. ಅಲ್ಲ, ನಿಮ್ಮಲ್ಲೇ ಟೀಚರ್ಸ್ ಅಲ್ಲೇ ಒಗ್ಗಟ್ಟಿಲ್ಲ ಅಂತ ಅನ್ಸುತ್ತೆ. GPT ಟೀಚರ್ಸ್ ನಾವು ಸರ್ವಿಸ್ ಅಲ್ಲಿ ನಾವು ಮುಂದಿರಬೇಕು ಅಂತ ಅವ್ರು ಬರ್ತಾರೆ. ಶಿಕ್ಷಕರಿಗೆ ಸೇವಾ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು ಆ ದೃಷ್ಟಿಕೋನದಲ್ಲಿ ಟೀಚರ್ಸ್ ಸಮಸ್ಯೆಗಳಿರ್ಬೋದು. ಬಟ್ ಅಲ್ಲೂ ಕೂಡ ಬಹಳ ಸುಲಭವಾಗಿ ಆ ಸಮಸ್ಯೆಯನ್ನು ನಾವು ಬಗೆಹರಿಸಬಹುದು. ಈಗ ಯಾರು ಆಲ್ರೆಡಿ ನಮ್ಮಲ್ಲಿ ಗ್ರಾಜುಯೇಟ್ಸ್ ಆಗಿದ್ದಾರೆ ಅವ್ರನ್ನ ನಾವು GPT ಟೀಚರ್ಸ್ ಆಗಿ ಪ್ರಮೋಷನ್ಸ್ ಅನ್ನ ಕೊಟ್ರೆ, ಸ್ವಲ್ಪ ನಮ್ಮ ರೂಲ್ ಅಲ್ಲಿ ಬದಲಾವಣೆಯನ್ನ ಮಾಡಿಕೊಂಡು ಪ್ರಮೋಷನ್ಸ್ ಅನ್ನ ಕೊಟ್ರೆ ಅಲ್ಲಿ ಸಬ್ಜೆಕ್ಟ್ ಟೀಚರ್ಸ್ ಬರ್ತಾರೆ. ಮತ್ತೆ ಈ ಟೀಚರ್ಸ್ ಕೂಡ ಯಾರು ಗ್ರಾಜುಯೇಟ್ ಮಾಡ್ಕೊಂಡಿದ್ದಾರೆ, ಇನ್ ಸರ್ವಿಸ್ ಅಲ್ಲಿ ಗ್ರಾಜುಯೇಷನ್ಸ್ ಮಾಡ್ಕೊಂಡಿದ್ದಾರೆ, ಅವ್ರಿಗೂ ಒಂದು ಸಾಮಾಜಿಕ ನ್ಯಾಯ ಕೊಟ್ಟಂಗಾಗುತ್ತೆ ಮತ್ತು ಅವ್ರಿಗೂ ಸೇವೆಗಳನ್ನ ಕೊಟ್ಟಂಗಾಗುತ್ತೆ. ಹಾಗಾಗಿ ಇದನ್ನ GPT ಬಂದಿರತಕ್ಕಂಥದ್ದೇ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಅನ್ನ ಕೊಡ್ತಕ್ಕಂಥದ್ದು. ಈಗ ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇರತಕ್ಕಂಥದ್ದು ಎಲ್ಲದೂ ಕೂಡ GPT ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಮಾಡ್ತಾ ಇರ್ತಾರೆ. ಪ್ರತಿ ಯಾವ ರಿಕ್ರೂಟ್ಮೆಂಟ್ ಆದ್ರೂ ಕೂಡ ಈಗ GPT ಟೀಚರ್ಸ್ ರಿಕ್ರೂಟ್ ಆಗ್ತಿದ್ದಾರೆ ಅಂದ್ರೆ ಅವರು 6th 7th 8th ಮಾತ್ರ ಸೀಮಿತನಾ ಅಥವಾ ಪ್ರೈಮರಿ ಸ್ಕೂಲಲ್ಲೂ ತಗೊಳ್ಬೋದಾ? ಇಲ್ಲ, 6th 7th ತಗೊಳ್ಬೇಕು. ಈಗ ನಮ್ಮಲ್ಲಿ PhD ಟೀಚರ್ಸ್ ಇದ್ದಾರೆ, 1 to 5th ಪಾಠ ಮಾಡತಕ್ಕಂಥವರು. ಈಗ ಆಲ್ರೆಡಿ ಗ್ರಾಜುಯೇಟ್ ಆಗಿರ್ತಕ್ಕಂಥವರು ನಮ್ಮಲ್ಲಿ PhD ನಲ್ಲಿ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. GPT ಟೀಚರ್ಸ್ ಬಂದ್ರೆ ನಾವು ಇದನ್ನ 6 ರಿಂದ 8ನೇ ತರಗತಿಗೆ ಪಾಠ ಮಾಡೋಕೆ ಅವ್ರನ್ನ ಬಳಸ್ಕೊಡ್ತಕ್ಕಂಥ. ಸರ್, ಅದರಲ್ಲೂ ನಿಮ್ದ್ರಲ್ಲೇನೆ ಪ್ರಮೋಷನ್ ವಿಚಾರದಲ್ಲಿ ರೂಲ್ಸ್ ಮಾಡ್ಕೊಂಡಿದ್ದೀರಾ? ಈಗ ನೇರ ನೇಮಕಾತಿ GPT ಟೀಚರ್ಸ್ನ 75% ತಗೊಳ್ಬೇಕು, 25% ಜನ ಮಾತ್ರ ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ಮಾಡಬೇಕು ಅಂತ. ಈಗ ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ನೀವೇನಾದರೂ ಪ್ರಮೋಷನ್ ಕೊಟ್ಟು ಪ್ರಮೋಟ್ ಮಾಡ್ತೀರಾ ಅಂತ ಅನ್ಕೋಣ, ಯಾವುದಕ್ಕೆ? ಹೈಯರ್ ಪ್ರೈಮರಿ ಇದಕ್ಕೆ. ಮತ್ತೆ ಪ್ರೈಮರಿ ಸ್ಕೂಲಲ್ಲಿ, ಲೋಯರ್ ಪ್ರೈಮರಿ ಸ್ಕೂಲಲ್ಲಿ ಶಿಕ್ಷಕರ ಕೊರತೆ ಉಂಟಾಗುತ್ತಲ್ಲ, ಅಲ್ಲ ಆವಾಗ ನಾವು PhD ಗೆ ರಿಕ್ರೂಟ್ಮೆಂಟ್ಸ್ ಅನ್ನ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಸರ್, ಒಂದು ಮಧ್ಯದಲ್ಲಿ ಮಾತಾಡಕ್ಕೆ ಇಷ್ಟಪಡ್ತೀನಿ. ಟೀಚರ್ಸ್ನ ಹೆಂಗೆ ರಿಕ್ರೂಟ್ ಆಗ್ತಿದ್ದಾರೆ, ಟೀಚರ್ಸು ಯಾಕೆ ಸರ್ಕಾರಿ ಉದ್ಯೋಗಕ್ಕೆ ಬರ್ತಿದ್ದಾರೆ ಅಂದರೆ ಅವ್ರಿಗೆ ನಾವು ಪಾಠ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ, ಸರ್ಕಾರಿ ನೌಕರಿ ಬೇಕು. ನಾನು ಎಷ್ಟೋ ಜನ ಕಾಲೇಜ್ ಟೀಚರ್ಸ್ನ ನೋಡಿದ್ದೀನಿ, ಅವ್ರನ್ನ ಎಲ್ಲಿಗೆ ರಿಕ್ರೂಟ್ ಮಾಡ್ತಾರೆ ಅಂದರೆ 6ನೇ ಕ್ಲಾಸ್ 7ನೇ ಕ್ಲಾಸಿಗೆ ಪಾಠ ಮಾಡಿ ಅಂತ ರಿಕ್ರೂಟ್ ಮಾಡ್ತಾರೆ. ಅವ್ರ ಜಾಬ್ನ ತಗೋತಾರೆ. ಅವರು ಶಾಲೆನಲ್ಲಿ ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ಔಟ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಬ್ಯುಸಿ ಆಗ್ತಾರೆ. ಹೆಂಗೆ ಅಂದರೆ ಅವರೇ ಒಂದು ಸಿಂಡಿಕೇಟ್ ಮಾಡ್ಕೋತಾರೆ. 4 ಸಬ್ಜೆಕ್ಟ್ ಟೀಚರ್ಸು ಶಾಲೆ ಮಕ್ಕಳಿಗೆ ನ್ಯಾಯ ದೊರಕಿಸೋದಕ್ಕಿಂತ ಒಂದು ಸಿಂಡಿಕೇಟ್ ಮಾಡಿ ಪ್ರೈವೇಟ್ ಟ್ಯೂಷನ್ಸ್ ಅಲ್ಲಿ ಅವರು ಹೆಚ್ಚಿಗೆ ದುಡ್ಡು ಮಾಡ್ತಿರೋದನ್ನ ನಾವು ನೋಡ್ತಿದೀವಿ. ಇಲ್ಲ, ಆ ರೀತಿ ಇನ್ನೊಂದು ಸೊಲ್ಯೂಷನ್ ನೋಡೋದಾದ್ರೆ, ನೀವೆಲ್ಲರೂ ಗೆಸ್ಟ್ ಫ್ಯಾಕಲ್ಟಿ ಅಂತ ಕೇಳಿರ್ತೀರಾ. ಈಗ ಸಪೋಸ್ ಒಂದು ಶಾಲೆಗೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ಟೀಚರ್ಸ್ ಬೇಕು ಅಂದಾಗ 3 ಜನನ ಟೀಚರ್ಸ್ ಕೊಡಿ, ಪರ್ಮನೆಂಟ್ ಇರುವಂಥವ್ರನ್ನ. ಇನ್ನೊಂದು 3 ಸಬ್ಜೆಕ್ಟ್ಗೆ ಗೆಸ್ಟ್ ಫ್ಯಾಕಲ್ಟಿ ಹಾಕಿ ಅಲ್ಲಿಗೆ ಒಬ್ಬ ಟೀಚರ್ಗೆ ಕೊಡುವಂಥ ಸ್ಯಾಲ್ರಿಲಿ 3 ಜನನ ಮೇಂಟೈನ್ ಮಾಡ್ಬೋದಲ್ಲ. ಅಟ್ಲೀಸ್ಟ್ ಅದನ್ನ ಸಮರ್ಪಕವಾಗಿ ಮಾಡಿದರೆ ಡೆಫಿನೆಟ್ಲಿ ಇವತ್ತಿಗೆ ಲಿಟರ್ಸಿ ರೇಟ್ ಆದರೂ ಅಥವಾ ಎಜುಕೇಷನ್ ರೇಟ್ ಇದೆಲ್ಲ ಕೂಡ ಇಂಪ್ರೂವ್ ಆಗ್ತಾ ಇತ್ತು. ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗದೆ ಇರುವಂಥ ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆಯಾ? ಇಲ್ಲ, ಈಗ ಆಲ್ರೆಡಿ ಗೆಸ್ಟ್ ಟೀಚರ್ಸ್ ಅನ್ನ ಕೊಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ, ನಮ್ಮ ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಅದು ಚಾನಲೈಸ್ ಕ್ಲೀನ್ ಆಗಿ ಆಗಬೇಕು. ಯಾವ ರೀತಿ ಆಗಬೇಕು ಅಂದ್ರೆ ಎಲ್ಲೆಲ್ಲಿ ವೇಕೆನ್ಸಿ ಇದೆ ನೋಡಿಕೊಂಡು, ತೀರಾ ಅಗತ್ಯ ಎಲ್ಲಿದೆ, ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಇದೆ ಅದನ್ನ ಅಲ್ಲಿ ಗೆಸ್ಟ್ ಟೀಚರ್ಸ್ ಅನ್ನ ಕೊಡ್ತಕ್ಕಂಥ ಪ್ರಕ್ರಿಯೆಗಳಾದ್ರೆ ಆಲ್ಮೋಸ್ಟ್ ಅದನ್ನ ನಾವು ಮೇಡ್ಗುಡ್ ಮಾಡಕ್ಕೆ ಸಾಧ್ಯ. ಗೆಸ್ಟ್ ಫ್ಯಾಕಲ್ಟಿ ಆಗಬೇಕು, ಗೆಸ್ಟ್ ಟೀಚರ್ ಆಗಬೇಕು ಅಂದ್ರೆ ಏನೋ ಕ್ವಾಲಿಫಿಕೇಶನ್ ಇರುತ್ತೆ ಅವ್ರನ್ನ. ಈಗ ಏನು ಪ್ರೈಮರಿ ಟೀಚರ್ಸ್ ಕ್ವಾಲಿಫಿಕೇಶನ್ಸ್ ಏನಿದೆ ಆ ಕ್ವಾಲಿಫಿಕೇಶನ್ಸ್ ಅನ್ನ ಗೆಸ್ಟ್ ಟೀಚರ್ ಕೂಡ ಪಡ್ಕೊಂಡಿರ್ತಾರೆ. ಅವ್ರನ್ನ ಮಾನಿಟರ್ ಮಾಡುವಂಥದ್ದು ಯಾರು? ನಮ್ಮಲ್ಲಿ ಈಗ ಏನು ಆಲ್ರೆಡಿ ನಮ್ದು ಒಂದು ಸ್ಟ್ರಕ್ಚರ್ ಇದೆ. ಈಗ ನಮ್ಮ BO BRC ಇದ್ದಾರೆ, CRPಗಳಿದ್ದಾರೆ ಪ್ರೈಮರಿಗೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿ DDP ಆಫೀಸ್ ನಲ್ಲಿ ಹೈಸ್ಕೂಲಿಗೆ ಸಂಬಂಧಪಟ್ಟ ಹಾಗೆ ನೋಡ್ತಾರೆ, ಅವರು ಪ್ರೈಮರಿನೂ ಕೂಡ ನೋಡ್ತಾ ಹೋಗ್ತಾರೆ. ಇದು ಆಲ್ಮೋಸ್ಟ್ CRP ಇಂದ ಹಿಡಿದು ಅಪ್ ಟು ನಮ್ಮ DPO ವರೆಗೂ ಕೂಡ, ಕಮಿಷನರ್ ಮತ್ತು ಸೆಕ್ರೆಟರಿ ವರೆಗೂ ಕೂಡ ಎಲ್ಲರೂ ಕೂಡ ಶಾಲೆಯನ್ನು ಭೇಟಿ ಮಾಡಿ ಪರಿಶೀಲನೆ ಮಾಡ್ತಕ್ಕಂಥದ್ದು, ಮಾನಿಟರಿಂಗ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಬಟ್ ಗೆಸ್ಟ್ ಟೀಚರ್ ಅನ್ನ ಕಾನ್ಸೆಪ್ಟ್ ಏನೇನೆ ಇಟ್ ಈಸ್ ವೆರಿ ಬ್ಯಾಡ್ ಸರ್. ಆ ಹೆಸರನ್ನ ಅವ್ರನ್ನ ಕರೀಲೇಬಾರದು. ಟೀಚರ್ಸ್ ಆರ್ ಟೀಚರ್ಸ್. ಗೆಸ್ಟ್ ಟೀಚರ್ಸ್ ಕ್ಲಾಸ್ ರೂಮ್ ಒಳಗಡೆ ಬಂದ್ರೆ ಇರೋ ಅಂತ ಹೋಸ್ಟ್ ಟೀಚರ್ಸು ಯಾರಿಗೆ ಒಂದು ಪರ್ಮನೆಂಟ್ ನೌಕರಿ ಇದೆ ಅವರು ಡೆಫಿನೆಟ್ಲಿ ದೇ ಆರ್ ನಾಟ್ ರೆಸ್ಪೆಕ್ಟಿಂಗ್ ದಿ ಗೆಸ್ಟ್ ಟೀಚರ್ಸ್. ಸೊ ಇಲ್ಲಿ ಒಂದು ಭೇದ ಭಾವ. ಸೊ ಆಮೇಲೆ
ಒಂದು ಸ್ಟಾಫ್ ರೂಮ್ಗಳ ಒಳಗಡೆ ಹೋದ್ರೆ ಪರ್ಮನೆಂಟ್ ಟೀಚರ್ಸ್ಗೆ ಕೊಡುವಂತ ಸೌಲಭ್ಯ ಬೇರೆ, ಮೇಜು ಕುರ್ಜಿಯಿಂದಾನೇ ತಗೊಳ್ಳೋಣ. ಹಾಗಾದ್ರೆ ಗೆಸ್ಟ್ ಟೀಚರ್ಸ್ ನ ಕೂಡ್ಸೋದೇ ಪ್ಲಾಸ್ಟಿಕ್ ಚೇರ್ ಅಲ್ಲಿ. ಇಷ್ಟೆಲ್ಲ ವ್ಯತ್ಯಾಸಗಳು ಇವತ್ತಿನ ದಿನ ಇದ್ರೂ ಕೂಡ ನೋಡಿನೂ ನೋಡದೇ ಇರುವಂತ ಒಂದು ವ್ಯವಸ್ಥೆ ಸರ್ಕಾರಿ ಸ್ಕೂಲ್ಗಳಲ್ಲಿ ಇರೋದ್ರಿಂದ ಗೆಸ್ಟ್ ಟೀಚರ್ಸ್ ಆರ್ ನಾಟ್ ಮೋಟಿವೇಟೆಡ್ ಟು ಡೂ ಪ್ರಾಪರ್ ಟೀಚಿಂಗ್. ಅವ್ರಿಗೂ ಕೂಡ ಒಂದು ಬೆಂತಟ್ಟೋ ಅಂತ ಜನ ಬೇಕು. ಆದ್ರೆ ಏನೋ ಅವ್ರಿಗೆಲ್ಲೂ ಉದ್ಯೋಗ ಸಿಕ್ಕಿಲ್ಲ, ನಮ್ಮ ಹತ್ರ ಏನೋ ಬಂದಿದ್ದಾರೆ ಅಂತ ನಡೆಸ್ಕೊಳ್ಳೋ ಅಂತ ಒಂದು ರೀತಿನೇ, ಏನೂ ಇಲ್ಲದೆ ಇರೋ ಹತ್ರ ಒಂದ್ ಇಷ್ಟನ ಏನೋ ಒಂದು ಸಿಗುತ್ತಲ್ಲ ಅಂತ ನಾನು ಅನ್ಕೊಳ್ಬೋದಲ್ಲ. ಖಂಡಿತ ಸಿಗ್ತಾ ಇದೆ ಸರ್, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಲ್ಲ, ಸಿಗ್ತಾ ಇದೆ. ಬಟ್ ಏನಾಗುತ್ತೆ, ಒಂದು ಸಂಸ್ಕಾರದ ಕೊರತೆ. ಯಾವಾಗ ಒಬ್ಬ ವ್ಯಕ್ತಿಗೆ ತಾನು ಮಾಡೋ ಕೆಲಸದಲ್ಲಿ ಗೌರವ ಸಿಗ್ತಾ ಇಲ್ಲ, ಅವನಿಗೆ ಸಾರ್ಥಕತೆ ಅನ್ನೋದು ಸಿಗುತ್ತೆ. ತುಂಬಾ ಜನ ಶಿಕ್ಷಕರಲ್ಲಿ ಇರುವಂತ ಕೊರತೆನೆ ಅದು. ಎಷ್ಟೋ ಜನ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅವ್ರಿಗೆ ಪ್ರಮೋಷನ್ ಇಲ್ಲ, ಅವ್ರಿಗೆ ಕೇಳಿದ ಕಡೆ ವರ್ಗಾವಣೆ ಇಲ್ಲ. ದೇ ಆರ್ ಡೆಸಿಗ್ನೇಟೆಡ್ ಆಸ್ ಗೆಸ್ಟ್ ಟೀಚರ್ಸ್ ಅಷ್ಟೇ, ನಾಟ್ ಟೀಚರ್ಸ್. ನೀವು ಇವತ್ತೊಂದು ಕ್ಲಾಸ್ ರೂಮಿಗೆ ಹೋಗಿ 50 ಜನ ಹುಡುಗರು ಕೂತಿರ್ತಾರೆ. ನೀನ್ ಡಾಕ್ಟರ್ ಆಗ್ಬೇಕಪ್ಪ, ಎಷ್ಟ್ ಜನ ಆಗ್ತೀರಾ ಅಂದ್ರೆ 30 ಜನ ಕೈ ಎತ್ತಾರೆ. ಎಷ್ಟ್ ಜನ ಇಂಜಿನಿಯರ್ ಆಗ್ತೀಯಾ 15 ಜನ ಕೈ ಎತ್ತಾರೆ. ಎಷ್ಟ್ ಜನ ಲಾಯರ್ ಆಗ್ತೀಯಾ 3 ಜನ ಎತ್ತಾರೆ. ಎಷ್ಟ್ ಜನ ಪೊಲಿಟಿಷಿಯನ್ ಆಗ್ತೀಯಾ 2 ಕೈ ಎತ್ತಾರೆ. ಟೀಚರ್ಸ್ ಎಷ್ಟ್ ಜನ ಆಗ್ತೀರಾ ಅಂದ್ರೆ ಒಬ್ಬ ಹುಡುಗನು ಕೈ ಎತ್ತಲ್ಲ. ಕಾರಣ ಏನು ಅಂದ್ರೆ ಮಕ್ಕಳು ಕೂಡ ಈ ವ್ಯವಸ್ಥೆನ ಇಂಡೈರೆಕ್ಟ್ ಆಗಿ ನೋಡಿ ಯಾರು ಕೂಡ ಮುಂದೆ ನಾನು ಟೀಚರ್ ಆಗ್ಬೇಕು ಅಂತ ನಿರ್ಧಾರ ಮಾಡ್ತಿಲ್ಲ. ಸರ್, ನೀವು ಉಪನಿರ್ದೇಶಕರಾಗಿ ನಿವೃತ್ತರಾಗಿದ್ದೀರಾ. ಅಂಡ್ ಡೆಫಿನೆಟ್ಲಿ ಇನ್ಫ್ರಾಸ್ಟ್ರಕ್ಚರ್ ವಿಚಾರ, ಮೂಲಭೂತ ಸೌಕರ್ಯದ ವಿಚಾರಕ್ಕೆ ಬಂದಾಗ ಇವತ್ತಿಗೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಅವಶ್ಯಕವಾಗಿ ಏನು ಬೇಕಾಗಿತ್ತು ಅದಿಲ್ಲ ಅಂತ ಅನ್ಸುತ್ತಾ? ಏನಕ್ಕೆ ಅಂದರೆ ಎಷ್ಟೋ ಕಡೆ ಶಾಲೆಗಳು ಬಿಲ್ಡಿಂಗ್ ಇರಲ್ಲ, ಬಿಲ್ಡಿಂಗ್ ಇದ್ರೂ ಮಳೆ ಬಂದಾಗ ಸೋರ್ತಾ ಇರುತ್ತೆ, ಕೆಲವೊಂದು ಹತ್ರ ಚಾವಣಿ ಕುಸಿದು ಬೀಳ್ತಾ ಇರುತ್ತೆ, ಕೆಲವೊಂದು ಹತ್ರ ಸೀಮೆ ಸುಣ್ಣ ಇರಲ್ಲ, ಡಸ್ಟರ್ ಇರಲ್ಲ. ಟೀಚರ್ಸ್ ಬಿಡಿ, ಸೀಮೆ ಸುಣ್ಣ ಡಸ್ಟರ್ ಅದಿರಲ್ಲ. ಆಮೇಲೆ ಟಾಯ್ಲೆಟ್ ಫೆಸಿಲಿಟಿ ಇರಲ್ಲ. ಅಂಡ್ ಶಿಕ್ಷಕರಿಗೆ ಇವತ್ತಿಗೆ ಏನಾಗಿದೆ ಅಂದರೆ, ಯಾರು ಮುಖ್ಯ ಶಿಕ್ಷಕರು ಇದ್ದಾರೆ ಅಂದಾಗ ಆಯ್ತು, ಮಿಡ್ ಡೇ ಮೀಲ್ಸಿನ ಕೆಳಗಡೆ ಅಥವಾ PM ಪೋಷಣ್ ಅಭಿಯಾನ್ ಕೆಳಗಡೆ ಇವತ್ತಿಗೆ ಆಹಾರವನ್ನು ತಯಾರು ಮಾಡಲಿಕ್ಕೆ ಯಾರೋ ಒಬ್ರು ಬರ್ತಾರೆ ಅಂತ ಅನ್ಕೋಣ. ಅದನ್ನ ಬಿಟ್ಟು ಆ ದಿನಸಿಯನ್ನು ತರಬೇಕಾಗುತ್ತೆ, ಮೊಟ್ಟೆಯನ್ನು ತರಬೇಕಾಗುತ್ತೆ, ಹಾಲನ್ನು ತರಬೇಕಾಗುತ್ತೆ. ಇದೆಲ್ಲದನ್ನು ಕೂಡ ಶಿಕ್ಷಕರಿಗೆ ಜವಾಬ್ದಾರಿನ ವಹಿಸಿದಾಗ ಒಬ್ಬ ಶಿಕ್ಷಕ ಎಷ್ಟು ಕೆಲಸ ಅಂತ ಮಾಡ್ತಾನೆ. ಅಂಡ್ ಪೇಪರ್ ವರ್ಕ್ ಅಂತ ಬಂದಾಗಲೂ ಅದೇ ಶಿಕ್ಷಕ, ಮುಖ್ಯ ಶಿಕ್ಷಕನೇ ಮಾಡಬೇಕಾಗುತ್ತೆ. ಇಲ್ಲ, ಭೌತಿಕ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆಗಳಿಗೆ ಬೇಕಾಗಿರತಕ್ಕಂಥ ಭೌತಿಕ ಸೌಲಭ್ಯಗಳನ್ನು ಎಲ್ಲರೂ ಕೊಡಬೇಕಾಗುತ್ತೆ. ಸರ್ಕಾರ ಒಂದು ಕಡೆ ಕೊಡ್ತಾ ಹೋದರೆ, ಉದಾಹರಣೆಗೆ ಅಮೇರಿಕ ಮತ್ತು ರಷ್ಯಾ ಅಂತ ಶ್ರೀಮಂತ ರಾಷ್ಟ್ರಗಳಲ್ಲಿಯೂ ಕೂಡ, ಉದಾಹರಣೆಗೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಎಜುಕೇಷನ್ ಟಾಪಲ್ಲಿ ಇರ್ತಕ್ಕಂಥದ್ದು ಫಿನ್ಲ್ಯಾಂಡ್ ದೇಶ. ಫಿನ್ಲ್ಯಾಂಡ್ ದೇಶದಲ್ಲೂ ಕೂಡ ಎಲ್ಲ ಶಾಲೆಗಳಿಗೆ ಭೌತಿಕ ಪರಿಸರವನ್ನು ಕೊಡುವುದಕ್ಕೆ ಸಾಧ್ಯ ಆಗಿಲ್ಲ. ಅದು ಎರಡನೇದು ಚೀನಾ ಇದೆ. ಚೀನಾದಲ್ಲೂ ಕೂಡ ಎಲ್ಲ ಶಾಲೆಗಳಿಗೆ ಭೌತಿಕ ಪರಿಸರಗಳನ್ನು ಕೊಡುವುದಕ್ಕೆ ಸಾಧ್ಯ ಆಗಿಲ್ಲ ಅಂತ ನಾನು ಏನ್ ಹೇಳಕೊಳ್ತೀನಿ. ಭೌತಿಕ ಪರಿಸರ ಅಂದ್ರೆ ಈ ಎಲ್ಲ ಕಟ್ಟಡಗಳು, ಕಟ್ಟಡ, ಕುಡಿಯೋ ನೀರು, ಶೌಚಾಲಯ, ಆಟದ ಮೈದಾನ, ಶಾಲಾವನ, ಪಾಠೋಪಕರಣ, ಪೀಠೋಪಕರಣ, ಅಕ್ಷರದಾಸೋಹ ಕೊಠಡಿ, ಈ ತರದ್ದೆಲ್ಲದೂ ಕೂಡ ಸೇರ್ಕೊಂಡ್ರೆ ಭೌತಿಕ ಪರಿಸರ ಅಂತ ಭೌತಿಕ ಸೌಲಭ್ಯಗಳು ಅಂತ ಕರಿತೀವಿ. ಸರ್ಕಾರಿ ಶಾಲೆಗಳಿಗೂ ಮತ್ತು ಖಾಸಗಿ ಶಾಲೆಗಳಿಗೂ ಕಂಪೇರ್ ಮಾಡ್ತಾ ಹೋಗ್ತಾರೆ ಜನ. ಹೌದು, ಸರ್ಕಾರಿ ಶಾಲೆಗಳನ್ನ ನೋಡಿದ್ರೆ ಎಷ್ಟೋ ವರ್ಷ ಆಗಿದೆ, ಸುಮಾರು 100-150 ವರ್ಷಗಳಿಂದ ಕಟ್ಟಿರ್ತಕ್ಕಂಥ ಕೊಠಡಿಗಳು ನಮ್ಮಲ್ಲಿ ಇದ್ದಾವೆ. ಎಷ್ಟೋ ಕೊಠಡಿಗಳು ಅದನ್ನ ನೆಲಸಮಗೊಳಿಸುವುದಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಕೊಠಡಿ ಆದ್ರೂ ಕೂಡ ಅವನ್ನೇ ಇಟ್ಕೊಂಡು ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಹೋಗ್ತಾರೆ. ಇದು ಎಲ್ಲರೂ ಕೂಡ ಸೇರಿ ಸರ್ಕಾರಿ ಶಾಲೆಗಳಿಗೆ ಭೌತಿಕ ಸೌಲಭ್ಯಗಳನ್ನ, ಕೊಠಡಿಗಳನ್ನ ಮತ್ತು ಭೌತಿಕ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ನಮ್ಮ ರಾಜ್ಯ ಸರ್ಕಾರನೂ ಕೂಡ ಪ್ರತಿ ವರ್ಷ ರಾಜ್ಯ ವಲಯದ ಯೋಜನೆಗಳಂತ ಮಾಡಿಕೊಂಡು, ವಿವೇಕ ಕಾರ್ಯಕ್ರಮಗಳು ಅಂತ ಮಾಡಿಕೊಂಡು ಸಾಕಷ್ಟು ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡ್ತಾ ಇರತಕ್ಕಂಥ ಕೆಲಸ ಆಗಿದೆ. ಬಟ್ ಆದ್ರೆ ಸರ್, ದಯವಿಟ್ಟು ಒಂದು ಇಂಟ್ರಪ್ಷನ್. ವಿವೇಕ ಶಾಲೆ ಅಂತಿದ್ದಂಗೆನೆ ಅದನ್ನ ರಾಜಕೀಯಕ್ಕೆ ಸೀಮಿತ ಮಾಡ್ತಾರೆ. ವಿವೇಕಾನಂದರು RSS ಪ್ರಾಪರ್ಟಿ, ಆ ಸ್ಕೂಲ್ಗೆ ಹೊಡೆಯೋ ಬಣ್ಣ ಕೇಸರಿ BJP ಪ್ರೋಗ್ರಾಮು. ಅಲ್ಲ, RSS ಹುಟ್ಟಾಗ ವಿವೇಕಾನಂದರು ಬದುಕಿದ ಟೈಮಲ್ಲಿ RSS ಹುಟ್ಟಿರ್ಲಿಲ್ಲ. ಒಂದು ಒಳ್ಳೆ ವಿವೇಕ ಯೋಜನೆ ಸರ್, ಒಳ್ಳೆ ಚೆನ್ನಾಗಿ ಹೇಳಿದ್ರು. ಆದ್ರೆ ಆ ವಿವೇಕ ಯೋಜನೆಯನ್ನು ಕೂಡ ರಾಜಕೀಯಗೊಳಿಸ್ಬಿಟ್ಟಿದ್ದಾರೆ ಇವತ್ತು ಸರ್ಕಾರ. ಅದೆಲ್ಲ ಆಗ್ಬಾರ್ದು. ನಾವು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಸಾರ್ವತ್ರಿಕವಾಗಿ ಎಲ್ಲರಿಗೂ ಕೂಡ ಗುಣಾತ್ಮಕ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಆಲೋಚನೆ ಇರಬೇಕು. ಬಹಳ ಪ್ರಮುಖವಾಗಿ ಶಿಕ್ಷಣ ಅಂತಕ್ಕಂಥದ್ದು ಎಲ್ಲರಿಗೂ ತೀರಾ ಅಗತ್ಯವಾಗಿ ಬೇಕಾಗಿರೋದ್ರಿಂದ ಅಲ್ಲಿ ಬೇರೆ ಬೇರೆ ತರಹದ ಆಲೋಚನೆಗಳು, ರಾಜಕೀಯದ ವ್ಯವಸ್ಥೆ ಇವನ್ನೆಲ್ಲ ಬಳಸ್ತಕ್ಕಂಥದ್ದು ಖಂಡಿತ ಆಗ್ಬಾರ್ದು. ಹಾಗಾಗಿ ಸಮುದಾಯನೂ ಕೂಡ ಶಾಲೆಯ ಭೌತಿಕ ಪರಿಸರವನ್ನ ಹೆಚ್ಚು ಮಾಡುವುದಕ್ಕೆ ಸಪೋರ್ಟಿವ್ ಆಗಿ ಇರಬೇಕು. ತುಂಬಾ ಒಂದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ನಿಮ್ಮಿಂದ ಜನಕ್ಕೆ ಮುಟ್ಲಿ ಇದು. ಸರ್, ಒಂದು ಒಳ್ಳೆ ಮಾತು ಹೇಳೋದು, ಶಿಥಿಲಗೊಂಡ ಕಟ್ಟಡಗಳಲ್ಲಿ ಕ್ಲಾಸ್ ನಡೆಸ್ತಿದೀವಿ ಅಂತ. ಸರ್, ಗವರ್ಮೆಂಟ್ ಈಸ್ ಫಾಲೋಯಿಂಗ್ ಎ ಡಬಲ್ ಸ್ಟ್ಯಾಂಡರ್ಡ್, ದ್ವಿಮುಖ ನೀತಿ. ಈಗ ಗವರ್ಮೆಂಟ್ ಕಾಲೇಜಲ್ಲಿ ಸುಣ್ಣ ಇಲ್ಲ, ಬಣ್ಣ ಇಲ್ಲ, ಹೆಂಚಿಲ್ಲ, ಮರದ ಕೆಳಗಡೆ ಕೂತ್ಕೊಂಡು ಪಾಠ ಮಾಡ್ತಾರೆ, ಒಪ್ಕೊಳ್ಳೋಣ, ಗುರುಕುಲ ಶಿಕ್ಷಣ ಮಾಡ್ಲಿ.
ಆದ್ರೆ ಖಾಸಗಿ ಕಾಲೇಜ್ ಅಂತ ಬರ್ತಿದ್ದಂಗೆ ಗೌರ್ಮೆಂಟ್ಗೆ ಎಲ್ಲಾ ರೂಲು ಜ್ಞಾಪಕ ಬರುತ್ತೆ. ಸೊ ಹೇಗಿರ್ಬೇಕು ಅಂದ್ರೆ ಬಿಲ್ಡಿಂಗ್ ಇರೋ ಅಂತ ಜಾಗ ಎಜುಕೇಶನ್ ಪರ್ಪಸ್ಗೆ ಲೈಸೆನ್ಸ್ ಆಗಿ ಕನ್ವರ್ಟ್ ಆಗಿರ್ಬೇಕು. ಖಾಸಗಿ ಕಾಲೇಜು ಅಥವಾ ಸ್ಕೂಲ್ ಕಟ್ಟಡ PWD ಡಿಪಾರ್ಟ್ಮೆಂಟ್ ಇಂದ ಸರ್ಟಿಫೈ ಆಗಿರ್ಬೇಕು. ಫೈರ್ ಸೇಫ್ಟಿ ಸರ್ 60,000 ರೂಪಾಯಿ ಲಂಚ ತಗೊಂಡ್ಬಿಡ್ತಾನೆ ಫೈರ್ ಸ್ಟೇಷನ್ಗೆ ಹೋದ್ರೆ. ಸೊ ಫೈರ್ ಸ್ಟೇಷನ್ ಇಂದ ಸರ್ಟಿಫೈ ಆಗಬೇಕು. ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರಬೇಕು. ಕ್ಲಾಸ್ ರೂಮ್ ಡೈಮೆನ್ಷನ್ಸ್ ಇಷ್ಟೇ ಇರಬೇಕು. ಬೆಂಚ್ ಹಿಂಗೆ ಇರಬೇಕು. ಸರ್ ಯಾವ ಗೌರ್ಮೆಂಟ್ ಸ್ಕೂಲ್ ಕಾಲೇಜಲ್ಲಿ ಈ ನಾರ್ಮ್ಸ್ ಫಾಲೋ ಆಗ್ತಾ ಇದೆ? ಆಲ್ ರೂಲ್ಸ್ ಆರ್ ಅಪ್ಲಿಕಬಲ್ ಓನ್ಲಿ ಫಾರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ನಾಟ್ ಫಾರ್ ದಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್. ಸರ್ಕಾರಿ ಶಾಲೆಯಲ್ಲಿ ಓದಿ ನೊಂದಿರೋರ್ಗಿಂತ ಅದನ್ನ ನೋಡಿ ನೀವೇ ತುಂಬಾ ಜಾಸ್ತಿ ನೊಂದಿದ್ದೀರಾ ಅಂತ ಅನ್ಸುತ್ತೆ ಒಬ್ಬ ಶಿಕ್ಷಕನಾಗಿ. ಯಾಕಂದ್ರೆ ರೂಟ್ಸ್ ಆಫ್ ದಿ ಎಜುಕೇಶನ್ ಇನ್ ಇಂಡಿಯಾ ಇಟ್ ಸ್ಟಾರ್ಟ್ಸ್ ಫ್ರಮ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ನಾಟ್ ಫ್ರಮ್ ದಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದೋ ಮಕ್ಕಳೆಲ್ಲ ಪ್ರಾಣಿಗಳ? ಹೌದು. ಯಾವ ಸವಲತ್ತು ಕೊಟ್ಟು ತಲೆ ಮೇಲೆ ಹೆಂಚು ಬಿದ್ರು ಪರವಾಗಿಲ್ಲ, ಮರ ಮುರ್ಕೊಂಡು ಬಿದ್ರು ಅವ್ರೇನು ವಿದ್ಯಾರ್ಥಿಗಳು? ಆ ರೀತಿ ತುಂಬಾ ಇನ್ಸ್ಟೆನ್ಸಸ್ ಎಕ್ಸಾಂಪಲ್ಗಳನ್ನ ನಾವು ನೋಡಿದ್ದೀವಿ, ಬಹಳ ಇದೆ. ಸರಿ, ನಾ ಇನ್ಫ್ರಾಸ್ಟ್ರಕ್ಚರ್ ವಿಚಾರಕ್ಕೆ ಬರ್ತಾ ಇದ್ದೇವೆ. ಒಂದು ಪೇಪರ್ ವರ್ಕನ್ನು ಮಾಡಬೇಕು ಅಂದರೆ ಅಲ್ಲಿನ ಏನು ಮುಖ್ಯ ಶಿಕ್ಷಕರೇ ಪೇಪರ್ ವರ್ಕ್ ಮಾಡಬೇಕಾಗುತ್ತೆ. ಒಬ್ಬ FDAನ ಕೊಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಬ್ಬ SDA ಏನಾದರೂ ಕೊಡ್ಬೋದಲ್ವಾ? ಸಪೋಸ್ ಎಕನಾಮಿಕಲಿ ಫೀಸಿಬಲ್ ಅಲ್ಲ ಅಂತ ಅನ್ಕೋಣ. ಏನಕ್ಕೆ ಅಂದರೆ ಸರ್ ನೀವು ಹೇಳ್ದಂಗೆ ಏನಿಲ್ಲ ಅಂದ್ರೂ 55,000 to 60,000 ಶಾಲೆಗಳಿದೆ ಕರ್ನಾಟಕದಲ್ಲಿ ಅಂತ ಅನ್ಕೋಣ. ಆ್ಯಂಡ್ ಎಲ್ಲ ಶಾಲೆಗಳಿಗೂ ಒಬ್ಬೊಬ್ಬ SDAನ ಕೊಡೋದಕ್ಕಾಗಲ್ಲ ಅಂತ ಅನ್ಕೋಣ. ಲೆಟ್ಸ್ ಅಸ್ಯೂಮ್ ಈ ರೀತಿ ಮಾಡ್ಬೋದಲ್ವಾ? 3 ಶಾಲೆಗಳಿಗೆ ಒಬ್ಬ SDA 6 ದಿನದಲ್ಲಿ 2 ದಿನ ಒಂದೊಂದು ಶಾಲೆಗೆ ಹೋಗಿ ಇರುವಂಥ ಪೇಪರ್ ವರ್ಕನ್ನು ನೋಡ್ಕೊಂಡು ಏನೋ ಆ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸೋದಕ್ಕಾಗಲ್ವಾ? ಅಥವಾ ಆ ರೀತಿ ಮಾಡಿದ್ರೆ ಯಾವ ರೀತಿ ಬೆನಿಫಿಟ್ಸ್ ಇರುತ್ತೆ? ಅಂದರೆ ಶಿಕ್ಷಕರಿಗೆ ಯಾವ ರೀತಿ ಎಜುಕೇಷನ್ ಮೇಲೇ ಹೆಚ್ಚು ಏನೋ ಅವರು ಫೋಕಸ್ಡ್ ಆಗಿದ್ದು ಆ್ಯಂಡ್ ಎಜುಕೇಷನ್ ವಿಚಾರಕ್ಕೆ ಅವರು ಅಂದರೆ ವಿದ್ಯಾರ್ಥಿಗಳಿಗೆ ತಲುಪಿಸ್ಬೋದು. ಈಗ 1 to 7th ಇರ್ತಕ್ಕಂಥ ಶಾಲೆಗಳಿಗೆ ನಾವು ನಾನ್ ಟೀಚಿಂಗ್ ಸ್ಟಾಫ್ ಅನ್ನು ಕೊಡ್ತಾ ಇಲ್ಲ. ಓಕೆ. ಹೈಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ನಾನ್ ಟೀಚಿಂಗ್ ಸ್ಟಾಫ್ಸ್ ಅಂತ ಎಲ್ಲದೂ ಕೂಡ ಇದೆ, ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಏನಾಗುತ್ತೆ, ಇಂಟಿಗ್ರೇಷನ್ಸ್ ಅನ್ನ ಬೆಳೆಸಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಶಿಕ್ಷಣದ ಮೂಲಭೂತ ಉದ್ದೇಶ. ಎಲ್ಲ ಕೆಲಸಗಳನ್ನು ಕೂಡ ಮಕ್ಕಳ ಜೊತೆ ಮತ್ತು ಶಿಕ್ಷಕರು ಅತ್ಯಂತ ಪ್ರೀತಿಯಿಂದ ಅನ್ಯೂನ್ಯತೆಯಿಂದ ಆ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ, ಆ ಮೌಲ್ಯವನ್ನ ಬೆಳೆಸಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಇದು ಎಜುಕೇಶನ್ ಥಾಟ್ಸ್ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ಬಟ್ ಬೇರೆ ಬೇರೆ ಇದನ್ನೆಲ್ಲ ಪ್ರೋತ್ಸಾಹದಾಯಕ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ. ಬಿಸಿ ಊಟ ಕೊಡ್ತಾ ಇದ್ದೀವಿ, ನಂತರ ಮೊಟ್ಟೆ ಕೊಡ್ತಾ ಇದ್ದೀವಿ, ಚಿಕ್ಕಿ ಕೊಡ್ತಾ ಇದ್ದೀವಿ, ಬಾಳೆಹಣ್ಣು ಕೊಡ್ತಾ ಇದ್ದೀವಿ, ಬೇರೆ ಬೇರೆ ತರಹದ ಪ್ರೋತ್ಸಾಹದಾಯಕ ಯೂನಿಫಾರ್ಮ್ ಕೊಡ್ತಾ ಇದ್ದೀವಿ, ಶೂ ಶಾಪ್ಸ್ ಅನ್ನ ಕೊಡ್ತಾ ಇದ್ದೀವಿ. ಇವೆಲ್ಲದನ್ನು ಕೂಡ ಶಿಕ್ಷಕರನ್ನೇ ನಿರ್ವಹಣೆ ಮಾಡ್ತಾ ಇರತಕ್ಕಂಥದ್ದು ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅವರು ನಿಗದಿತವಾಗಿ ಮಾಡಬೇಕಾಗಿರತಕ್ಕಂಥ ಶೈಕ್ಷಣಿಕ ಚಟುವಟಿಕೆಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಮಾಡುವುದಕ್ಕೆ ಸಾಧ್ಯ ಆಗ್ತಾರೆ. ಇದಕ್ಕೆ ನಂದು ಕೂಡ ವಿರೋಧ ಇದೆ. ನಾನೊಬ್ಬ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡಿ ಶಿಕ್ಷಕರಿಗೆ ಈ ತರಹದ ಹೆಚ್ಚುವರಿಯನ್ನ ಕೊಟ್ರೆ ಅವರು ಮಾಡಬೇಕಾಗಿರತಕ್ಕಂಥ ಶಿಕ್ಷಣದ ಕೆಲಸಗಳನ್ನ ಮಾಡುವುದು. ಈಗ RTA ಆಕ್ಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ 10 ವರ್ಷಗಳಿಗೊಮ್ಮೆ ನಡೆಸುವಂಥ ಡಿಕೆನಿಯಲ್ ಸೆನ್ಸಸ್ ಏನಿರುತ್ತೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ಕೊಳ್ಬೋದು. ಅದು ಬಿಟ್ಟರೆ ಎಲೆಕ್ಷನ್ ಈ ಥರದ್ದು ಕೆಲವೊಂದು ವಿಚಾರ ಬಿಟ್ಟು ಬೇರೆ ಯಾವುದರಲ್ಲೂ ಕೂಡ ಅಂದರೆ ನಾನ್ ಎಜುಕೇಷನಲ್ ಪರ್ಪಸ್ಗೆ ಅವ್ರನ್ನ ಬಳಸ್ಕೊಳ್ಬಾರ್ದು ಅಂತ. ಬಟ್ ಇವತ್ತಿಗೆ ಅವ್ರ ಎಜುಕೇಷನಲ್ ಪರ್ಪಸ್ಗಿಂತ ನಾನ್ ಎಜುಕೇಷನಲ್ ಪರ್ಪಸ್ಗೆ ಹೆಚ್ಚು ಬಳಕೆ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಒಂದು ನೀವು SDA ವಿಚಾರ ಮಾತಾಡಿದ್ರಿ ಅಲ್ಲ ಸರ್, ಒಂದಷ್ಟು ಯೋಜನೆಗಳನ್ನ ಹೇಳಿದ್ರು. ಬಿಸಿ ಊಟ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ, ಯೂನಿಫಾರ್ಮ್ ಕೊಡ್ತಾರೆ, ಶೂ ಕೊಡ್ತಾರೆ, ಸಾಕ್ಸ್ ಕೊಡ್ತಾರೆ. ಸರ್ ಇಲ್ಲಿ ಸರ್ಕಾರ ಕೊಡೋದಕ್ಕಿಂತ ಜಾಸ್ತಿ CSR ಅಂತ ಇದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರೋಗ್ರಾಮ್. ಆ ಫಂಡ್ಸ್ ಸಾಕಷ್ಟು ಸಂಘ ಸಂಸ್ಥೆಗಳು ಈ ಶಾಲೆಗಳಿಗೆ ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇಸ್ಕಾನ್ ಎಷ್ಟೋ ಶಾಲೆಗಳು ಕೊಡ್ತಾರೆ. ಆಮೇಲೆ ನಮ್ಮ ಈ ಮಾಜಿ ಸಚಿವರು ಅನಂತ್ ಕುಮಾರ್ ಅವರ ಒಂದು ಸಂಸ್ಥೆ ಅದಮ್ಯ ಚೇತನ, ಅವರೆಷ್ಟೋ ಶಾಲೆಗಳಿಗೆ ಊಟ ಕೊಡ್ತಾ ಇದ್ದಾರೆ. ಇನ್ನು ವಿಪ್ರೋ ಒಂದು ಏನೊಂದು IT ಕಂಪನಿ ಇದೆ, ಅವರೊಂದು ದೊಡ್ಡ ಜವಾಬ್ದಾರಿ ತಗೊಂಡಿದ್ದಾರೆ. ಬ್ಯಾಗ್ ಆಗ್ಲಿ, ಟ್ರ್ಯಾಕ್ ಪ್ಯಾಂಟ್ ಆಗ್ಲಿ, ಯೂನಿಫಾರ್ಮ್ ಆಗ್ಲಿ ಸಾಕಷ್ಟು ದಾನಿಗಳಿದ್ದಾರೆ. ಸರ್ ಇಷ್ಟೆಲ್ಲ ನಾವು ದಾನ ಸಿಗ್ತಾ ಇದ್ದಾಗ ನಾವು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇಲ್ಲ. ನೀವು ಕಂಪ್ಯೂಟರ್ ಕೂಡ ದಾನಿಗಳು ಇದ್ದಾರೆ, UPS ಕೂಡ ದಾನಿಗಳಿದ್ದಾರೆ. UPS ಚಾರ್ಜ್ ಆಗಕ್ಕೆ ನಮಗೆ ದಿನಕ್ಕೆ ಅವಶ್ಯಕತೆ ಇರೋ ಎಲೆಕ್ಟ್ರಿಸಿಟಿ ಸಿಗಲ್ಲ. ಮನೆಗಳಿಗೆ ಉಚಿತವಾಗಿ ಕೊಡೋದಕ್ಕಿರುತ್ತೆ, ಮನೆಗಳಿಗೆ ಉಚಿತವಾಗಿ ಕೊಡೋಕ್ಕಿರುತ್ತೆ. ನೀವು ಇನ್ನೊಂದು CSR ವಿಚಾರಕ್ಕೆ ಬಂದಾಗ ಒಂದು ಪಾಯಿಂಟ್ ಹೇಳ್ಬೇಕು ಅನ್ಸ್ತಾವ. ಏನಕ್ಕೆ ಅಂದರೆ ಇವತ್ತಿಗೆ ಕಾರ್ಪೊರೇಟ್ಗಳೇನಿದೆ ಅದರಲ್ಲೂ ಕೂಡ ಬೆಂಗಳೂರು, ನಾವು ಬ್ಲೆಸ್ಸೆಡ್ ಸ್ಟೇಟ್. ಏನಕ್ಕೆ ಅಂದರೆ ಬೆಂಗಳೂರು ಅನ್ನುವಂಥ ಒಂದು ಮೆಟ್ರೋಪಾಲಿಟನ್ ಸಿಟಿ ನಮ್ಮಲ್ಲಿದೆ, IT-BT ಸಿಟಿ. ಇಷ್ಟೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿದೆ. ಆ್ಯಂಡ್ ಅವರ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೆಳಗಡೆ ಅವ್ರಿಗೆ ಬರುವಂಥ ಪ್ರಾಫಿಟಲ್ಲಿ 2% ಕೊಡಬೇಕು. ಆ್ಯಂಡ್ ಇಷ್ಟು ಜನ ಏನೋ ಕಾರ್ಪೊರೇಟ್ ಇದರಿಂದ ದುಡ್ಡು ಬರುತ್ತೆ ಅಂದರೂ ಕೂಡ ಇದರಲ್ಲಿರುವಂಥ ಲೂಪೋಲ್ಗಳನ್ನು ಮುಚ್ಚಾಕಿ ಅಥವಾ ಇಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಅನ್ನಿಸ್ತಿಲ್ವಾ ಸರ್ಕಾರಕ್ಕೆ? ಅನ್ಸುತ್ತೆ ಸರ್, ಸರ್ಕಾರಕ್ಕೂ ಅನ್ನಿಸ್ಬೇಕು. ಆ ಶಾಲೆಗಳಲ್ಲಿ ಸ್ಥಳೀಯ ಪ್ರಾಚಾರ್ಯರು ಇರ್ಬೋದು, ಹೆಡ್ ಮಾಸ್ಟರ್ಗಳಿರ್ಬೋದು, ಅವ್ರಿಗಿರ್ಬೇಕು. ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಸರ್ ಗೊತ್ತಿರುತ್ತೆ
ಹೆಣ್ಮಕ್ಳಿಗೆ ಬಯಾಲಜಿಕಲ್ ಸೇಫ್ಟಿ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ನ ಕೊಡ್ತಾರೆ. ಅದನ್ನ ತಗೊಂಡು ಹೆಣ್ಮಕ್ಳಿಗೆ ಕೊಡದಲ್ಲೇ ಮಾರ್ಕೊಳ್ಳೋ ಅಂತ ಒಂದಷ್ಟು ವಿಕೃತ ವ್ಯಕ್ತಿತ್ವ ಇರತಕ್ಕಂತ ಹೆಡ್ ಆಫ್ ದಿ ಕರ್ನಾಟಕದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಅನ್ಸುತ್ತೆ. ಮೊಟ್ಟೆಗಳನ್ನ ಮಾರ್ಕೊಂಡ್ರು ಅಂತೇಳಿ, ಮೊಟ್ಟೆಗಾಗಿ ಅಂತೇಳಿ ಒಬ್ಬ ಮಂತ್ರಿ ಮೊಟ್ಟೆ ಮಾರ್ಕೊಳ್ಳೋದಿರ್ಲಿ, ಮೊಟ್ಟೆ ಸುಲ್ಸುದ್ವಿ ಅಂತೇಳಿ ಸುಳ್ಳು ಲೆಕ್ಕ ಕೊಟ್ಟು ಆ ಸಣ್ಣ ದುಡ್ಡನ್ನ ಹೊಡೆಯಂತ ಜನ ಕೂಡ ಇದ್ದಾರೆ. ಇವತ್ತು ಎಲ್ಲ ವ್ಯವಸ್ಥೆಗಳಿದೆ, ಆ ವ್ಯವಸ್ಥೆಗಳು ಬೆನಿಫಿಷಿಯರೀಸ್ಗೆ ರೀಚ್ ಆಗ್ತಾ ಇಲ್ಲ. ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ವಿಚಾರಕ್ಕೆ ಬರೋದಾದ್ರೆ ಎಷ್ಟೋ ಶಾಲೆಗಳಿಗೆ ಗ್ರೌಂಡೇ ಇಲ್ಲ, ಫೀಲ್ಡ್ ಇಲ್ಲ. ಇಲ್ಲಿ RTI ಹೇಳ್ತಾರೆ, ಅಥವಾ ಪ್ರಧಾನಮಂತ್ರಿ ಮೋದಿ ಅವರು ಹೇಳ್ತಾರೆ ಖೇಲೋ ಇಂಡಿಯಾ, ಇವತ್ತಿಗೆ ಫಿಟ್ ಇಂಡಿಯಾ, ಎಲ್ಲರೂ ಫಿಟ್ ಆಗಿರ್ಬೇಕು ಅಂತ. ಶಾಲೆಗಳಲ್ಲಿ ಏನಿಲ್ಲ, ಗ್ರೌಂಡ್ ಇಲ್ಲ. ಫಿಸಿಕಲ್ ಎಜುಕೇಶನ್ ಕೊಡಬೇಕು ಅಂದರೆ ಫಿಸಿಕಲ್ ಟೀಚರ್, PT ಟೀಚರೇ ಇಲ್ಲ. ಆ್ಯಂಡ್ PT ಟೀಚರನ್ನು ರೆಕ್ರೂಟ್ ಮಾಡಿ 15-20 ವರ್ಷ ಆಗ್ತಾ ಬಂತು. ಸೊ ದೈಹಿಕ ಶಿಕ್ಷಣ ಯಾವ ರೀತಿ ಮುಖ್ಯ ಆಗುತ್ತೆ ಸರ್? ನಮ್ಮ ದೇಶದಲ್ಲಿರ್ತಕ್ಕಂಥ ಎಷ್ಟೋ ಜನ ಶ್ರೇಷ್ಠವಾದಂಥ ವಿಜ್ಞಾನಿಗಳಿರ್ಬೋದು, ಯಾರೇ ಇರಲಿ, ಎಕ್ಸಲೆಂಟ್ ಪೀಪಲ್ ಸೋಫಾರ್ ಇನ್ ಅವರೆಲ್ಲರ ವ್ಯಕ್ತಿತ್ವ ನಿರ್ಮಾಣ ಆಗಿರೋದು ಗವರ್ಮೆಂಟ್ ಶಾಲೆ PT ಟೀಚರ್ಸ್ ಇಂದ. ಇವತ್ತು ಇಟ್ ಈಸ್ ದಿ ಮೋಸ್ಟ್ ಕಂಡೆಮ್ಡ್ ಪಾರ್ಟ್ ಆಫ್ ಎಜುಕೇಶನ್. ಇವತ್ತಿನ ದಿನ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಯಾತಕ್ಕೆ ಸೀಮಿತ ಆಗಿದ್ದಾರೆ ಅಂದ್ರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಆಡಿಯನ್ಸ್, ಯಾರು ರಾಜಕಾರಣಿ ಬಂದು ಪಾಠ ಮಾಡಿದ್ರೆ ಗವರ್ಮೆಂಟ್ ಸ್ಕೂಲು ಕಾಲೇಜ್ ಮಕ್ಕಳೋಗಿ ಚಪ್ಪಾಳೆ ತಟ್ಟಬೇಕು. ಇವ್ರೋಗಿ ಹ್ಯೂಮನ್ ಚೈನ್ ಮಾಡ್ತೀನಿ ಅಂದ್ರೆ ನೀರು ತಿಂಡಿ ತೀರ್ಥ ಇಲ್ದಂಗೆ ಬೀದಿಯಲ್ಲಿ ನಿಂತ್ಕೊಂಡು ಹ್ಯೂಮನ್ ಚೈನ್ ಮಾಡ್ಬೇಕು ಕಿಲೋಮೀಟರ್ ಗಟ್ಲೆ. ಸೊ ಇಂಥ ಕಾರ್ಯಕ್ರಮಗಳಿಗೆ ಸರ್ಕಾರಿ ಮಕ್ಕಳು ಉಪಯೋಗ ಆಗ್ತಿದ್ದಾರೆ. ದೈಹಿಕ ಶಿಕ್ಷಣ ಅಂತ ಬಂದಾಗ ಯಾವುದೇ ಮಾಡ್ರನ್ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಅವ್ರಿಗಿಲ್ಲ. ಅವ್ರ ಜೀವನ ಎಲ್ಲ ದೈಹಿಕ ಶಿಕ್ಷಣ ಅಂದ್ರೆ ಮಾಸ್ PT ಸೀಮಿತ ಆಗಿದ್ದಾರೆ. ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ನಲ್ಲಿ ಹೋಗಿ ಯಾವುದೋ ಒಂದು ಕಾಮನ್ ಫೀಲ್ಡ್ ಅಲ್ಲಿ 4 ಎಕ್ಸರ್ಸೈಸ್ ಮಾಡಿ ಸ್ಕೂಲಿಗೆ ಬರೋದೆ, ಅಷ್ಟಕ್ಕೆ ದೈಹಿಕ ಶಿಕ್ಷಣ ಸೀಮಿತ ಆಗ್ಬಿಟ್ಟಿದೆ. ಸೊ ಸರ್ಕಾರಿ ವ್ಯವಸ್ಥೆಯಲ್ಲಿ ಇಲ್ಲ ಅಂತಲ್ಲ, ಎಲ್ಲ ಇದೆ. ಆದರೆ ಎಲ್ಲ ಇದ್ದು ಕೂಡ ಯಾವುದೂ ಕೂಡ ಮಕ್ಕಳಿಗೆ ರೀಚ್ ಆಗ್ತಿಲ್ಲ ಇವತ್ತು. ಓಕೆ ಸರ್, ಇವತ್ತಿಗೆ ನಾನು ತುಂಬ ಜನ ಶಿಕ್ಷಕರ ಜೊತೆ ಸಮಾಲೋಚನೆ ಮಾಡಿದಾಗ ಅವರಲ್ಲಿ ತುಂಬ ಜನ ಹೇಳಿದ್ದೇನು ಅಂದರೆ 1ನೇ ಕ್ಲಾಸಿಂದ 5ನೇ ಕ್ಲಾಸು, 1ನೇ ಕ್ಲಾಸಿಂದ 7, ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ 8th ಸ್ಟ್ಯಾಂಡರ್ಡ್, ಅಥವಾ 6th 7th 8th ಸಪ್ರೇಟ್ ಸ್ಕೂಲ್, ಈ ರೀತಿ ಬದಲಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂದರೆ ಮಾಡೆಲ್ ಸ್ಕೂಲ್ಗಳ ರೀತಿಯಲ್ಲಿ. ಏನಕ್ಕೆ ಅಂದರೆ ನೀವು ಪ್ರೈವೇಟ್ ಸ್ಕೂಲಿಗೆ ಹೋದರೆ ನರ್ಸರಿಯಿಂದನೂ 2nd PU ಕೆಲವೊಂದು ಹತ್ರ ಡಿಗ್ರಿವರೆಗೂ ಕೂಡ ಒಂದೇ ರೂಫ್, ಒಂದೇ ಬಿಲ್ಡಿಂಗಲ್ಲಿ ಕೋಚಿಂಗನ್ನು ಕೊಡಲಾಗುತ್ತೆ, ಎಜುಕೇಷನ್ನ ಕೊಡಲಾಗುತ್ತೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಆ ರೀತಿ ಇಲ್ಲ. ಈಗ ಅದ್ರ ಬದಲು ಒಂದು ಕ್ಲಸ್ಟರ್ ಲೆವೆಲಲ್ಲಿ ಅಥವಾ ಒಂದು ತಾಲೂಕು ಲೆವೆಲಲ್ಲಿ ಇವ್ರಿಗೆ ಎಷ್ಟೋ ಶಾಲೆಗಳಲ್ಲಿ ಕಡಿಮೆ ಸ್ಟೂಡೆಂಟ್ಸ್ ಇರೋ ಬದಲು ಅಂಥ ಶಾಲೆಗಳನ್ನು ಮರ್ಜರ್ ವಿಚಾರಕ್ಕೆ ನಾನು ಬರ್ತೀನಿ, ಮರ್ಜ್ ಮಾಡಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಥವಾ PM ಶ್ರೀ ಸ್ಕೂಲ್ ಈ ಥರದ ರೀತಿಯಲ್ಲಿ ಒಂದೇ ಸೂರಿನಲ್ಲಿ ಎಜುಕೇಷನ್ ಕೊಟ್ಟರೆ, ಆ ರೀತಿ ಆದರೂ ಕೂಡ ನೋಂದಣಿ ಜಾಸ್ತಿಯಾಗಿ ಸರ್ಕಾರಿ ಶಾಲೆಗಳು ಉಳಿಯುತ್ತೆ ಅಂತ ಅನ್ಸುತ್ತಾ, ಅಥವಾ ಅದಕ್ಕೆ ಮರುಜೀವ ಬರುತ್ತೆ ಅಂತ ಅನ್ಸುತ್ತಾ? ಖಂಡಿತ ಸರ್. ನಾನು 2 ಸರ್ಕಾರಿ ಸಂಸ್ಥೆಗಳನ್ನ ಇಲ್ಲಿ ಕಂಪೇರ್ ಮಾಡ್ತೀನಿ. ಒಂದು ನಮ್ಮ ಕರ್ನಾಟಕ ಸರ್ಕಾರದ KPS ಶಾಲೆಗಳು, ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಯೋಜಿತ ನವೋದಯ ಶಾಲೆಗಳು. ಓಕೆ ಸರ್, ಒಂದೊಂದು ನವೋದಯ ಶಾಲೆನೂ ನೀವು ನೋಡ್ಕೊಂಬನ್ನಿ, ಹೈಯೆಸ್ಟ್ ಡಿಗ್ರಿ ಆಫ್ ಟೆಕ್ನಾಲಜಿ ಈಸ್ ಇನ್ವಾಲ್ವ್ಡ್. ಪ್ರತಿ ಒಂದು ಮಗುಗೂ ಕೂಡ 360 ಡಿಗ್ರಿ ಡೆವಲಪ್ಮೆಂಟಿಗೆ ಏನು ಬೇಕೋ ಅಷ್ಟು ವ್ಯವಸ್ಥೆ ಇದೆ. ನಮ್ಮ KPS ಶಾಲೆಗಳಲ್ಲಿ ಏನಿದೆ, ದ ಓನ್ಲಿ ಡಿಫರೆನ್ಸ್ ಇಸ್ ಲ್ಯಾಂಗ್ವೇಜ್ ಆಫ್ ಟೀಚಿಂಗ್. ಓಕೆ, ಮಾಮೂಲಿ ಸರ್ಕಾರಿ ಶಾಲೆಗಳು ಕನ್ನಡ ಮೀಡಿಯಂ ಇರುತ್ತೆ, KPS ಅಲ್ಲಿ ವಿಶೇಷವಾಗಿ ಇಂಗ್ಲಿಷ್ ಮೀಡಿಯಂ ಇರುತ್ತೆ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ KPS ಶಾಲೆಗಳ ಬಗ್ಗೆ? ಇವತ್ತು ನಮ್ಮ ಒಂದೊಂದು KPS ಶಾಲೆಗಳು ಕೂಡ ಅದು ಏನು ಒಂದು ಲಿಮಿಟ್, ಒಂದು ಫ್ರೇಮ್ ವರ್ಕ್ ಡಿಸೈಡ್ ಆಗಿದೆ. ಆ ಫ್ರೇಮ್ ವರ್ಕ್ ರೀತಿಯಲ್ಲಿ ಕೆಲಸ ಮಾಡಿಬಿಟ್ರೆ ಯಾವ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮೇಲ್ ಬರಲ್ಲ.